ದಿದೃಕ್ಷೇತ್. ದೇವರನ್ನು ಒಳಗಿನಿಂದ ಧ್ಯಾನ ಮಾಡ್ತಾ ಇರುವ ಹೊತ್ತಿಗೆ ಬೇರೆ ಯಾವುದರ ಕಡೆಗೂ ಗಮನ ಇರತಕ್ಕದ್ದಲ್ಲ. ಹೊರಗಿನ ಗಮನ ಬಂತು ಅಂತಾದರೆ ದೇವರ ಧ್ಯಾನ ತಪ್ಪಿತು ಅಂತ. ಚಿತ್ತ ಬಡಿಶಂ ತ್ಯಕ್ವಾಪಿ ಚಿತ್ತ, ಈ ಮನಸ್ಸು ಅಂತಕ್ಕಂಥದ್ದೊಂದು ಬಡಿಶ. ಬಡಿಶ ಅಂದ್ರೆ ಬಲೆ. ಮೀನನ್ನು ಹಿಡಿಯತಕ್ಕಂತಹ ಗಾಳಕ್ಕೆ ಬಡಿಶ ಅಂತ ಸಂಸ್ಕೃತದಲ್ಲಿ ಹೆಸರು. ಮನಸ್ಸು ಯಾವತ್ತು ಗಾಳ ಹಾಕುವ ಕೆಲಸವೇ ಮಾಡ್ತಾ ಇರೋದು. ಯಾರಿಗೆ ಗಾಳ ಹಾಕಬಹುದು ಅಂತ ನೋಡ್ತಾ ಇರ್ತದೆ. ಹಾಗೆ ಗಾಳದಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಸಾಕು, ಅವರ ತಲೆ ಗೋಳಿಸಲ್ಪಟ್ಟಿತು ಅಂತ ಅರ್ಥ. ಹೀಗೆ ಮನಸ್ಸು ಯಾವತ್ತೂ ಕೂಡ ಯಾರನ್ನಾದರೂ ಹೇಗಾದರೂ ಹಿಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತದೆ. ನೀರಿನಲ್ಲಿ ಮೀನನ್ನು ಹಿಡಿಯುವುದಕ್ಕೆ ಹಾಕಿದ ಗಾಳದ ಹಾಗೆ. ಆದರೆ ಅದು ಗಾಳವಾಗಬಾರದು. ಹಿಡಿಯುವುದಾದರೆ ನಾನು ದೇವರನ್ನು ಹಿಡಿಬೇಕು. ದೇವರನ್ನು ಹಿಡಿದ ಮೇಲೆ ನನಗೋಸ್ಕರ ಹಿಡಿಬಾರದು. ಮೀನುಗಾರ ಗಾಳವನ್ನು ಹಾಕುವುದು ಮೀನು ಹಿಡಿಯುವುದಕ್ಕೋಸ್ಕರ. ಮೀನನ್ನು ಯಾಕೆ ಹಿಡಿಯುವುದು? ನನ್ನ ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ಅಂತ ಅವ ಹಿಡಿತಾನೆ. ಆದರೆ ನೀನು ದೇವರಿಗೆ ಗಾಳ ಹಾಕು. ದೇವರು ಗಾಳಕ್ಕೆ ಸಿಗಬೇಕು. ಗಾಳಕ್ಕೆ ಸಿಕ್ಕಿದ ಮೇಲೆ ಯಾವತ್ತೂ ದೇವರನ್ನು ಬಿಡಬೇಡ. ಆ ದೇವರ ಗಾಳಕ್ಕೆ ಸಿಕ್ಕಿದ ನೀನಾಗು, ಹೊರತು ನಿನ್ನ ಗಾಳಕ್ಕೆ ಸಿಕ್ಕಿದ ದೇವರಾಗಬೇಡ ಅಂತ. ಚಿತ್ತ ಬಡಿಶ, ಈ ಚಿತ್ತವೆಂಬ ಗಾಳ, ಅದು ಕೊನೆಗೆ ಹೇಳ್ತಾರೆ ಚಿತ್ತ ಬಡಿಶಂ ಶನಕೈರ್ ವಿಯುಂತೆ. ಈ ಚಿತ್ತವೆಂಬ ಗಾಳವನ್ನು ನಿಧಾನಕ್ಕೆ ಈತ ಬಿಟ್ಟು ಬಿಡ್ತಾನೆ ದೇವರನ್ನು ಧ್ಯಾನ ಮಾಡ್ತಾ. ಅಂದ್ರೆ ಇನ್ನೊಬ್ಬರಿಗೆ ಗಾಳ ಹಾಕುವುದನ್ನು ಬಿಡ್ತಾನೆ ಅಂತ. ದೇವರಿಗೆ ಗಾಳ ಹಾಕುವುದಕ್ಕೆ ಹೋದವನ ಪರಿಣಾಮ ಏನು ಅಂದ್ರೆ ಅವ ಇನ್ನೊಬ್ಬರಿಗೆ ಗಾಳ ಹಾಕುವುದನ್ನು ಬಿಡ್ತಾನೆ. ಚಿತ್ತ ಬಡಿಶಂ, ಚಿತ್ತವೆಂಬಂತಹ ಈ ಬಲೆ ಗಾಳ, ಅದನ್ನು ಶನಕೈರ್ ವಿಯುಂತೆ, ನಿಧಾನಕ್ಕೆ ಅದರಿಂದ ತಾನು ದೂರ ಬರ್ತಾನೆ. ಆಗ ಮನಸ್ಸು ಭಗವಂತನಲ್ಲಿ ನೆಲೆ ನಿಲ್ಲುತ್ತೆ. ಈ ಸ್ಥಿತಿಯಲ್ಲಿ ನಾನು ಹಿಂದೆ ಹೇಳಿದಂತಹ ಮೋಕ್ಷದ್ವಾರಂ ಅಪಾವೃತಂ ಅನ್ನುವ ಪರಿಸ್ಥಿತಿ ಉಂಟಾಗುತ್ತೆ. ಹೀಗೆ ಒಂದು ಧ್ಯಾನದ ಮಜಲುಗಳನ್ನು ಕಪಿಲ ತಾಯಿಯಾದಂತಹ ದೇವಹೂತಿಗೆ ನಿರೂಪಿಸಿದ. ಆದರೂ ದೇವಹೂತಿ ಮಗನೇ ಅಂತ ಆಗಾಗ ಪ್ರಶ್ನೆ ಮಾಡ್ತಾ ಇದ್ರು. ಇವನಿಗೆ ಮಗನೇ ಅಂತ ಹೇಳಿದಾಗ ಕಸಿವಿಸಿ ಆಗುತ್ತೆ. ಇವಳಿಗೆ ಇಷ್ಟು ಉಪದೇಶ ಮಾಡಿದ್ದು ಪೂರ್ತಿ ತಲೆಗೆ ಹೋಗಲಿಲ್ಲ ಅಂತ ಗೊತ್ತಾಗ್ತಿತ್ತು ಕಪಿಲನಿಗೆ. ಇನ್ನು ಮಗನೇ ಅಂತ ಇದ್ದಾಳೆ. ನಾನು ಹೇಳ್ತಾ ಇದ್ದೇನೆ ಎಲ್ಲ ಸಂಬಂಧ ಬಿಡಬೇಕು, ಎಲ್ಲ ಬಿಡಬೇಕು, ದೇವರು ನಾನು ಅನ್ನೋ ಭಾವ ಮಾತ್ರ ಬೇಕು. ಆದರೆ ಮತ್ತೆ ಮತ್ತೆ ಮಗನೇ ಇದೊಂದು ಪ್ರಶ್ನೆ ಅಂತ ಆಕೆ ಕೇಳ್ತಾ ಇದ್ದಾಳೆ. ಅವಳಿಗೆ ವೈರಾಗ್ಯವನ್ನು ಇನ್ನಷ್ಟು ಜಾಸ್ತಿ ಆಗುವುದಕ್ಕೋಸ್ಕರ ಹುಟ್ಟುವ ಕ್ರಮ ಹೇಗೆ ಅಂತ ಹೇಳ್ತಾನೆ. ಗರ್ಭದಲ್ಲಿ ಏನು ಕಷ್ಟ, ಎಷ್ಟು ಕಷ್ಟ, 100 ಜನ್ಮದ ಸ್ಮೃತಿ ಬರ್ತದೆ. ಆಗ ಜಂತುರ್ವಾಚ, ಆ ಜಂತು ಭಗವಂತನನ್ನು ಹೇಗೆ ಸ್ತೋತ್ರ ಮಾಡ್ತಾನೆ. ಸಾಯುವಾಗ ಎಷ್ಟು ಕಷ್ಟ ಅನ್ನೋದನ್ನು ಹೇಳ್ತಾನೆ. ಕಂಠದಲ್ಲಿ ಗುರು ಅಂತ ಶಬ್ದ ಬರ್ತದೆ. ಎಲ್ಲ ಬಂಧುಗಳು ಬರ್ತಾರೆ. ಬಂದು ನನ್ನ ಗುರುತಾಯ್ತೋ ಅಂತ ಕೇಳ್ತಾರೆ. ಇವನಿಗೆ ಹಿಂಸೆ, ಅವರಿಗೆ ಖುಷಿ. ನಂದು ಗುರುತು ಹಾಗೆ ಬಂದು ಹೇಳ್ತಾರೆ ನನ್ನ ಗುರುತು ಹಿಡಿದು ಬಿಟ್ರು ಅಂತ. ಪಾಪ ಅವ ಎಷ್ಟು ಕಷ್ಟಪಟ್ಟು ಗುರುತು ಹಿಡಿದ. ನನ್ನ ಗುರುತಾಯ್ತೋ ಅಂತ ಕೇಳಿದಾಗ ಇವನಿಗೆ ಗುರುತು ಆಗೋದಿಲ್ಲ. ಪಾಪ ಕಣ್ಣಲ್ಲಿ ನೀರು ಹಾಕ್ತಾನೆ, ಗುರುತೇ ಆಗಲಿಲ್ಲ ಅಂತ ಹೇಳಿ. ಈಗ ಮತ್ತೆ ಮತ್ತೆ ಹತ್ತಿರ ಬಂದು ನೋಡಿ ನಾನು ಅವತ್ತು ಇವತ್ತು ಹಾಗೆ ಅಲ್ಲಿ ನಾವು ಒಟ್ಟಾದದ್ದು ಎಲ್ಲ ಹೇಳ್ತಾರೆ. ಇವರಿಗೆ ಯಾವುದೂ ನೆನಪಾಗೋದಿಲ್ಲ. ಇನ್ನಷ್ಟು ಕಣ್ಣೀರು ಹಾಕ್ತಾನೆ. ಇವ್ರು ಹೇಳೋದು ಯಾವುದೂ ನೆನಪಾಗೋದಿಲ್ಲ. ಏನು ಅಂದುಕೊಂಡು ಬಿಡ್ತಾರೋ ಏನೋ, ಗುರುತೇ ಸಿಗಲಿಲ್ಲ. ಇವರಿಗೆ ಅವನನ್ನು ಒದ್ದಾಡಿಸುವುದು ಅಂದ್ರೆ ಇಷ್ಟ. ಒದ್ದಾಡಿಸ್ತಾ ಇದ್ದೇನೆ ಅಂತಲೂ ಗೊತ್ತಿಲ್ಲದೆ ಕೆಲಸ ಮಾಡ್ತಾರೆ. ಪಾಪ ಆ ಮುದುಕ ಕೊನೆಗೂ ಬದುಕು ಸಾವು ಎರಡರ ಮಧ್ಯದಲ್ಲಿ ಯಾವಾಗ ಪ್ರಾಣೋತ್ಕ್ರಮಣ ಆಗಬೇಕು ಆವಾಗ 100 ಚೇಡುಗಳು ಕಚ್ಚಿದಷ್ಟು ದುಃಖವನ್ನು ಅನುಭವಿಸ್ತಾನೆ. ನನ್ನ ಮುಂದಿನ ಜೀವನ ಏನು ಅಂತ ಆಲೋಚನೆ ಮಾಡ್ತಾನೆ. ಅದರಿಂದ ಮತ್ತೆ ಮತ್ತೆ ಭಯಗ್ರಸ್ತನಾಗ್ತಾನೆ. ಸಾಯದೇ ಸಾಯ್ತಾ ಇರ್ತಾನೆ. ಇಂತಹ ಪರಿಸ್ಥಿತಿ. ಅದೇ ಮುಂದಿನ ಜೀವನ ಇಷ್ಟು ಶುದ್ಧ ಅನ್ನುವ ರೀತಿಯಲ್ಲಿ ಸಾಧನೆ ಮಾಡಿಕೊಂಡವರಿಗೆ ಈ ಕ್ಲೇಶ ಇಲ್ಲ. ಆದರೆ ಸಾಧನೆ ಇಲ್ಲದೆ ಇದ್ದ ಮನುಷ್ಯ ಹುಟ್ಟುವುದು ಎಷ್ಟು ಕಷ್ಟ, ಸಾಯುವುದು ಎಷ್ಟು ಕಷ್ಟ. ಅದರಿಂದ ಜನನ ಮರಣ ಅನ್ನುವುದು ಅತ್ಯಂತ ದುಃಖಮಯವಾದದ್ದು. ಇದರಿಂದ ತಪ್ಪಿಸುವುದಕ್ಕೆ ಸಾಧನೆ ಮಾಡಲೇಬೇಕು ತಾಯಿ. ಮತ್ತೆ ಇದರಲ್ಲಿ ಬರಬಾರದು. ಹುಟ್ಟು ಸಾವುಗಳ ಸಂಕೋಲೆಯಲ್ಲಿ ಸಿಕ್ಕ ಹಾಕಿಕೊಳ್ಳಬಾರದು. ಜನನವಿಲ್ಲ ಮರಣವಿಲ್ಲ ಅನ್ನುವ ಸ್ಥಿತಿಗೆ ನಾವು ಸಾಗಬೇಕು. ತಾಯಿಗೆ ಒಂದಷ್ಟು ವೈರಾಗ್ಯ ಬರ್ತದೆ, ಒಂದು ಕ್ಷಣದಲ್ಲಿ ಮಾಯ ಆಗುತ್ತೆ. ಇದು ಪುರಾಣ ವೈರಾಗ್ಯ ಇದ್ದ ಹಾಗೆ. ಪುರಾಣ ಕೇಳ್ತಾ ಇದ್ದಾಗ ಹೌದಲ್ಲೋ ನಾವು ಮೋಕ್ಷ ಪಡಿಬೇಕು, ಮತ್ತೆ ಹುಟ್ಟಿ ಬರಬಾರ್ದು. ಈಗ ಶುಕಸ್ಥಲಕ್ಕೆ ಬಂದಿದ್ದೇವೆ, ಅಂಥ ಸಾಧನೆ ಮಾಡಿಯೇ ಬಿಡುವುದು ಅಂತ ತೀರ್ಮಾನ ಮಾಡಿಕೊಳ್ತೇವೆ. ಆಮೇಲೆ ಕಾಫಿ ಅರ್ಧ ಲೋಟವೇ ಕೊಟ್ಟದ್ದು ಅಂತ ಗಲಾಟೆ ಬೇರೆ ಮಾಡ್ತೇವೆ. ಇದೆಲ್ಲ ಅಂದ್ರೆ ಈ ಪುರಾಣ ಕೇಳ್ತಾ ಇರುವಾಗ ಮಾತ್ರ ನಮಗೆ ಮಹಾವೈರಾಗ್ಯ ಅಂತ ಬರ್ತದೆ. ಇದಕ್ಕೆ ಪುರಾಣ ವೈರಾಗ್ಯ ಅಂತ ಕರೀತೇವೆ. ಒಟ್ಟಿನಲ್ಲಿ ಈ ತಾಯಿಗೂ ಕೂಡ ಆ ಸ್ಥಿತಿ ಆಯಿತು. ಆದ್ರಿಂದ ನಮ್ಮದೇ ದೊಡ್ಡ ಸ್ಥಿತಿ ಅಲ್ಲ. ಆಕೆಯ ಸ್ಥಿತಿಯೇ ಹೀಗಿದೆ. ಅದು ಸ್ವಯಂಭೂಮನುವಿನ ಮಗಳು. ಮತ್ತಷ್ಟು ವೈರಾಗ್ಯದ ಉಪದೇಶವನ್ನು ಕೇಳಿದ ಮೇಲೆ ದೇವಹೂತಿ ದೇವರೇ ಅಂತಾಳೆ. ಅಲ್ಲಿಯ ತನಕ ಮಗನೇ ಅಂತ ಹೇಳ್ತಾ ಇದ್ದವಳು ಈಗ ದೇವರನ್ನು ಕಾಣ್ತಾಳೆ. ಕಪಿಲನಿಗೆ ಈಗ ಅರ್ಥ ಆಯಿತು, ನನ್ನ ತಾಯಿ ಸಮಾಹಿತಳಾಗಿದ್ದಾಳೆ.
ಅವಳ ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕಿದ್ದಾವೆ. ಆಕೆ ಉತ್ತರವನ್ನು ತನ್ನ ಉತ್ತರವನ್ನಾಗಿಸಿಕೊಂಡಿದ್ದಾಳೆ. ಇದು ನನ್ನ ಮಗ ಹೇಳಿದ್ದು ಅಂತ ನಾಳೆ ಹೇಳುವುದಿಲ್ಲ ಅವಳು. ನಾನು ಹೀಗೆ ತಿಳ್ಕೊಂಡಿದ್ದೇನೆ ಅಂತ ಹೇಳ್ತಾಳೆ. ಅದನ್ನು ಮನನ ಮಾಡಿ ಗಟ್ಟಿಯಾಗಿದ್ದಾಳೆ. ಇನ್ನು ಈಕೆಯ ಉದ್ಧಾರ ಆದ ಹಾಗೆ ಅಂತ ತೀರ್ಮಾನಿಸಿದ. ಮಗನಿಗೆ ನಮಸ್ಕಾರ ಮಾಡ್ತಾಳೆ ತಾಯಿ. ಯಾವ ಮಗನಿಗೂ ತಾಯಿ ನಮಸ್ಕಾರ ಮಾಡುವುದಕ್ಕೆ ಅವಕಾಶ ಇಲ್ಲ. ಆತ ಸನ್ಯಾಸಿಯಾಗಿದ್ದು ಲೋಕಕ್ಕೆ ತ್ರೈಲೋಕ್ಯಾಕರ್ಷಣ ಕ್ಷಮನಾಗಿದ್ದರೂ ಕೂಡ ತಾಯಿಗೆ ನಮಸ್ಕಾರ ಮಾಡಲೇಬೇಕು ಅನ್ನುವುದು ವಿಧಿ ಇರುವಂತಹದ್ದು. ಆದರೆ ಸಾಕ್ಷಾತ್ ಪರಮಾತ್ಮ ಅನ್ನುವುದನ್ನು ಅರ್ಥೈಸಿಕೊಂಡಂತಹ ಆಕೆ ತಾನು ಹೃದಯದಲ್ಲಿ ಯಾವ ಸಂಚಿಂತೆಯೇ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಟ್ಯ ಅಂತ ಆತ ಹೇಳಿದ, ಅವೆಲ್ಲವೂ ಕಣ್ಣಾರೆ ಕಾಣಿಸ್ತಾ ಇರುವ ಕಾರಣದಿಂದ ಇದು ನಾರಾಯಣ ಅನ್ನುವುದನ್ನು ಸ್ಪಷ್ಟಪಡಿಸಿಕೊಂಡಿದ್ದಾಳೆ. ನಮಸ್ಕಾರ ಮಾಡುತ್ತಾಳೆ. ಪದ್ಮಾಸನ ಹಾಕಿ ಕೂತುಕೊಳ್ತಾಳೆ. ಯಾವ ರೀತಿ ಧ್ಯಾನ ಮಾಡಬೇಕು ಅಂತ ಆ ಮಗ ಹೇಳಿದ್ದ ಆ ಕ್ರಮದಲ್ಲಿ ತನ್ನ ಆತ್ಮಶಕ್ತಿಯನ್ನು ಮೂಲಾಧಾರದಲ್ಲಿ ಕೇಂದ್ರೀಕರಿಸಿಕೊಂಡು ಮೂಲಾಧಾರದಲ್ಲಿರತಕ್ಕಂತಹ ಪದ್ಮವನ್ನು ಊರ್ಧ್ವಮುಖವನ್ನಾಗಿಸಿ ಊರ್ಧ್ವಮುಖವಾದ ಪದ್ಮವನ್ನು ಅಧೋಮುಖವಾದ ಅಪಾನವಾಯುವಿನಿಂದ ಅರಳಿಸಿ ಅರಳಿದ ಪದ್ಮದ ಮಧ್ಯದಲ್ಲಿರತಕ್ಕಂತಹ ಚತುಶ್ಚಕ್ರ ಪದ್ಮದಲ್ಲಿ ಆವೃತವಾದಂತಹ ಸ್ವರೂಪಗಳನ್ನು ಚಿಂತಿಸ್ತಾ ಆತ್ಮಶಕ್ತಿಯನ್ನು ಊರ್ಧ್ವಮುಖವಾಗಿಸಿ ಸ್ವಾಧಿಷ್ಠಾನದಿಂದ ಮಣಿಪೂರವನ್ನು ದಾಟಿಕೊಂಡು ತಾನು ಹೃದಯ ಕಮಲಕ್ಕೆ, ಹೃದಯ ಕಮಲ ಅಂದರೆ ಅನಾಹತ ಚಕ್ರಕ್ಕೆ ತಾನು ತಂದುಕೊಂಡು ಅಲ್ಲಿ ದೀರ್ಘಕಾಲ ಧ್ಯಾನವನ್ನು ಮಾಡ್ತಾ ಈಗ ಹೇಳಿದ ಭಗವತ್ ಸ್ವರೂಪದ ಧ್ಯಾನದಲ್ಲಿ ತನ್ನನ್ನು ತೊಡಗಿಸಿಬಿಡ್ತಾಳೆ. ಬಾಕ್ಯ ಮುಖತೆಯಿಂದಲೇ ವರ್ಜಿತಳಾಗಿ ಬಿಡ್ತಾಳೆ. ಅಂತರ್ಮುಖಿಯಾಗಿ ಕಪಿಲ ರೂಪಿಯಾದ ಭಗವಂತನನ್ನೇ ಧ್ಯಾನಿಸುವಂತಹ ಒಂದು ಸೊಗಸು ಆಕೆಯ ಮುಖದಲ್ಲಿ ಕಾಣಿಸುತ್ತೆ. ಆ ಧ್ಯಾನದ ಆನಂದ, ಅದನ್ನು ಆತ್ಮಾರಾಮ ಅಂತ ಕರೀತಾರೆ. ಈ ಆತ್ಮಾರಾಮ ಯಾವಾಗ ಮುಖದಲ್ಲಿ ಕಾಣಿಸುತ್ತೆ ಆವಾಗ ಕಪಿಲನಿಗೆ ಇನ್ನು ನಾನು ಮುಂದೆ ಕೂತುಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನಿಸಿತು. ಕಪಿಲ ಅಲ್ಲಿಂದ ಹೊರಟ. ತಾನು ಉತ್ತರದ ಕಡೆಗೆ ಹೋಗಿ ಆಸುರಿ ಅಂತಕ್ಕಂತಹ ತನ್ನ ಶಿಷ್ಯನಿಗೆ ಈ ಸಾಂಖ್ಯ ತತ್ವದ ಉಪದೇಶವನ್ನು ಮಾಡಿ ಅಲ್ಲಿಂದ ಈಶ್ವರ ಕೃಷ್ಣನಿಗೆ ಆಸುರಿಯಿಂದ ಉಪದೇಶ ಬಂದು ಇವತ್ತಿನ ತನಕ ಈ ಭಗವಂತನ ಸಾಂಖ್ಯ ತತ್ವ ಲೋಕದಲ್ಲಿ ಬೆಳೆದು ಬಂತು. ಧ್ಯಾನದಲ್ಲಿ ಕುಳಿತಂತಹ ಆಕೆ ವಿಮಾನದಿಂದ ಇಳಿದಿದ್ದಾಳೆ. ವಿಮಾನದಿಂದ ಕೆಳಗೆ ಬಿಂದು ಸರಸ್ಸಿನ ತಟದಲ್ಲಿ ಕೂತಿದ್ದಾಳೆ. ಕೂತು ಈ ಕಪಿಲ ರೂಪಿಯನ್ನು ಮನಸ್ಸಿನಲ್ಲಿ ಪೂರ್ಣ ತುಂಬಿಸಿಕೊಂಡು ಅದೇ ರೂಪದಲ್ಲಿ ತಾನು ತದೇಕ ಚಿತ್ತತೆಯಿಂದ ಅದನ್ನೇ ಧ್ಯಾನಿಸ್ತಾ ಈ ಬಾಹ್ಯ ಶರೀರದ ಗೊಡವೆಯನ್ನು ಬಿಟ್ಟಿದ್ದಾಳೆ. ಬಾಹ್ಯ ಶರೀರ ವಯಸ್ಸಿನ ಕಾರಣದಿಂದಾಗಿ ಅದು ಜರ್ಜರವಾಯಿತು. ಜರ್ಜರಿತವಾದಂತಹ ಶರೀರಕ್ಕೆ ನಿರ್ವಾಣ ಪ್ರಾಪ್ತಿಯಾಯಿತು. ನಿರ್ವಾಣಭೂತವಾದಂತಹ ಶರೀರಕ್ಕೆ ಬಹಿಗೆ ಹೊರದೇಶಕ್ಕೆ ಬಂದಂತಹ ಆಕೆ ದೇವಯಾನ ಬ್ರಹ್ಮಯಾನಗಳ ಮೂಲಕವಾಗಿ ಭಗವಂತನ ಪಾದಾರವಿಂದವನ್ನು ಸೇರಿತು. ಕಪಿಲ ತಾನು ಸ್ವತಃ ತನ್ನ ತಾಯಿಗೆ ಭಗವಂತನನ್ನು ಪಡೆಯುವ ಮಾರ್ಗವನ್ನು ತೋರಿಸಿ ಭಗವಂತನನ್ನು ತಲುಪಿಸಿ ಬಿಟ್ಟ. ಆ ಪ್ರದೇಶಕ್ಕೆ ಇವತ್ತಿಗೂ ಸಿದ್ಧ ಪದ ಅಂತ ಹೆಸರು. ಪದಂ ಸಿದ್ಧ ಪದಂ ನಾಮ, ಯಾವ ಸ್ಥಾನದಲ್ಲಿ ಆ ತಾಯಿ ಶರೀರ ತ್ಯಾಗವನ್ನು ಮಾಡಿ ಪರಮಶ್ರೇಷ್ಠವಾದ ಪದವಿಯನ್ನು ಪಡೆದಿದ್ದಾಳೋ ಆ ಸ್ಥಳಕ್ಕೆ, ಬಿಂದು ಸರಸ್ಸಿನ ತೀರಕ್ಕೆ ಸಿದ್ಧ ಪದ ಅಂತ ಹೆಸರು. ಪದವನ್ನು ಸಿದ್ಧಿಸಿಕೊಂಡಂತಹ ಜಾಗ ಅಂತ ಅರ್ಥ. ಇವತ್ತು ಮಾತೃಗಯ ಅಂತ ನಾವು ವ್ಯವಹಾರ ಮಾಡ್ತೇವೆ. ತಾಯಿಗೆ ಮೋಕ್ಷವನ್ನು ಕೊಟ್ಟಂತಹ ಪ್ರದೇಶ. ಇವತ್ತು ನಾವು ನಮ್ಮ ತಾಯಿಯನ್ನು ಆಲೋಚನೆ ಮಾಡಿ ಅಲ್ಲಿ ಹೋಗಿ ಒಂದು 16 ಪಿಂಡಗಳನ್ನು ಪ್ರದಾನ ಮಾಡುವುದರ ಮೂಲಕ ತಾಯಿಯ ಉಪಕಾರವನ್ನು ಸ್ಮರಿಸಿಕೊಳ್ಳುವುದರಿಂದ ಅಪರಿಹಾರ್ಯವಾದಂತಹ ಮಾತೃ ಋಣದಿಂದ ಅಲ್ಪವಾದರೂ ಕೂಡ ಋಣ ಪರಿಹಾರವನ್ನು ಸಂಪಾದಿಸುವುದಕ್ಕೆ ಸಾಧ್ಯವಾಗ್ತದೆ ಅನ್ನುವ ಶ್ರೇಷ್ಠ ಪದವಾಯಿತು. ಅದು ಸಿದ್ಧ ಪದ. ವಸ್ತುತಃ ತಾಯಿಯ ಋಣವನ್ನು ಪರಿಹರಿಸುವುದಕ್ಕೆ ಸಾಧ್ಯ ಇಲ್ಲ. ಗರ್ಭದಲ್ಲಿ ಹೊತ್ತಂತಹ ಚೇತನ ಅದು. ಗರ್ಭದಲ್ಲಿ ಹೊತ್ತ ಸ್ಥಿತಿಯಲ್ಲಿ ಗರ್ಭದಲ್ಲಿದ್ದ ಮಗು ಎಷ್ಟು ಬಾರಿ ಒದ್ದಿದೆಯೋ ಗೊತ್ತಿಲ್ಲ. ಒದ್ದರೂ ಒದಿಸಿಕೊಂಡು ಆನಂದ ಪಟ್ಟಂತಹ ತಾಯಿ ಆಕೆ. ಹುಟ್ಟಿದ ಮಗು ಆ ತಾಯಿಯ ಶರೀರದಲ್ಲೇ ಮಾಡಬಾರದನ್ನೆಲ್ಲ ಮಾಡಿತು. ತಂದೆ ಹೇಸಿಗೆ ಪಟ್ಟುಕೊಳ್ಳುವ ರೀತಿಯಲ್ಲಿ ಮಾಡಿಕೊಂಡಿತು. ಆದರೆ ಅದನ್ನು ಶುದ್ಧೀಕರಿಸಿ ಅದಕ್ಕೆ ಪರಿಮಳ ದ್ರವ್ಯಗಳನ್ನು ಹಚ್ಚಿ ತಂದೆಯ ಕಡೆಗೆ ತಂದೆ ಆ ಮಗುವನ್ನು ಪ್ರೀತಿಸುವ ಹಾಗೆ ಮಾಡಿದವಳೇ ತಾಯಿ. ಇವನು ನನ್ನ ತಂದೆ ಅನ್ನುವ ಭಕ್ತಿಯನ್ನು ಹುಟ್ಟಿಸಿದವಳೇ ತಾಯಿ. ಅಂತಹ ತಾಯಿಗೆ ಋಣವನ್ನು ಪರಿಹಾರ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ತಾಯಿಯನ್ನು ಕಡಿಯುವುದಕ್ಕೋಸ್ಕರ ಕೊಡಲಿ ಹಿಡಿದು ಹೊರಟಂತಹ ಮಗನಿಗೂ ಕೂಡ ಕೊಡಲಿ ಅಷ್ಟು ಚೆನ್ನಾಗಿಲ್ಲ, ಹರಿತವಾಗಿಲ್ಲ, ನೀನು 2-3 ಬಾರಿ ಹೊಡಿಬೇಕಾಗುತ್ತೆ, ನಿನಗೆ ಕಷ್ಟವಾಗುತ್ತೆ ಮಗು ಅಂತ ಹೇಳಿ ಅದನ್ನು ಹರಿತ ಮಾಡಿ ಕೊಡ್ತಕ್ಕಂಥವಳು ತಾಯಿಯಂತೆ. ಹಾಗೆ ಪರಶುರಾಮ ದೇವ ಹೇಳ್ತಾನೆ, ತಾಯಿ ಮಗನಿಗೋಸ್ಕರ ಏನನ್ನು ಬೇಕಾದರೂ ಕೂಡ ತ್ಯಜಿಸತಕ್ಕಂತಹ ನಿಸ್ವಾರ್ಥ ಭಾವದಿಂದ ಇರುತ್ತಾಳೆ. ಅಂತಹ ತಾಯಿಯ ಋಣವನ್ನು ಯಾವ ಮಗ ಪರಿಹರಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ? ಒಬ್ಬ ಮಗನಿಗೆ ಹರಿವಂಶ ಪುರಾಣ ಹೇಳುತ್ತೆ, ಎಲ್ಲಿಯ ತನಕ ತಾಯಿ ಬದುಕಿ ಇದ್ದಾಳೋ ಅಲ್ಲಿಯ ತನಕ ನಾನಿನ್ನೂ
ಮಗು ಅನ್ನುವ ಭಾವ ಇರುತ್ತಂತೆ. ಅವನಿಗೆ 90 ವರ್ಷವಾಗಿದ್ದಾಗ, ತಾಯಿಗೆ 116 ವರ್ಷವಾಗಿದ್ದಾಗಲೂ ಕೂಡ ಅವ ನಾನಿನ್ನು ಪುಟ್ಟ ಮಗ ಅನ್ನುವ ದೃಷ್ಟಿಯಿಂದ ಯುವಕ ಮಾಡುವ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಆದರೆ ಅವನು 40 ವರ್ಷದಲ್ಲಿ ಅವನ ತಾಯಿ ತೀರಿಕೊಳ್ಳಿ 41ನೇ ವರ್ಷಕ್ಕೆ ಅವನಿಗೆ ಮುಪ್ಪು ಬಂತು ಅಂತ ಅಂದುಕೊಳ್ತಾನೆ. ಮನುಷ್ಯನ ಶರೀರದಲ್ಲಿ ಚೈತನ್ಯ ನಿಂತಿರುವುದೇ ತಾಯಿ ಅನ್ನುವ ದೇವತೆಯ ಕಾರಣದಿಂದ. ಅಂತಹ ದೇವತೆಯ ಋಣವನ್ನು ಒಬ್ಬ ವ್ಯಕ್ತಿ ಪರಿಹರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ತಾಯಿಯಾದ ದೇವಹೂತಿಗೆ ಮುಕ್ತಿ ಪದವಿಯನ್ನು ಕೊಟ್ಟಂತಹ ಆ ಸಿದ್ಧ ಪದದಲ್ಲಿ ಹೋಗಿ ತಾಯಿಯನ್ನು ಉದ್ದೇಶಿಸಿ ಪಿಂಡ ಪ್ರದಾನವನ್ನು ಮಾಡುವುದರ ಮೂಲಕ ಒಂದು ಅಲ್ಪವಾದರೂ ಋಣ ಪರಿಹಾರವನ್ನು ಮನುಷ್ಯ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಇಲ್ಲಿಗೆ ತೃತೀಯ ಸ್ಕಂಧ ಭಾಗವತ ಮುಕ್ತಾಯವಾಗುತ್ತೆ. ಕೊನೆಯ ಶ್ಲೋಕ ಹೇಳುತ್ತೆ, ಯಯಿದಂ ಅನುಶೃಣೋತಿ. ಯಾರು ಈ ಕಪಿಲೋಪಾಖ್ಯಾನದ ಕಥಾನಕವನ್ನು ಭಕ್ತಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ಎಲ್ಲವನ್ನೂ ಬಿಟ್ಟು ಶ್ರವಣ ಮಾಡ್ತಾನೋ ಅಂತಹ ವ್ಯಕ್ತಿಗೆ ಅಂತಕಾಲದಲ್ಲಿ ಭಗವಂತನ ಧ್ಯಾನ ಉಂಟಾಗುತ್ತೆ, ಭಗವಂತನ ಸ್ಮರಣೆ ಉಂಟಾಗುತ್ತೆ. ಸ್ವಯಂಭುವ ಮನುವಿಗೆ ಆಕೃತಿ, ಪ್ರಸೂತಿ ಮತ್ತು ದೇವಹೂತಿ ಅಂತ 3 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ದೇವಹೂತಿಯ ಕಥೆಯನ್ನು ಇಷ್ಟು ಹೊತ್ತು ನಾವು ಕೇಳಿದ್ವಿ. ಇನ್ನು ಆಕೃತಿ ಮತ್ತು ಪ್ರಸೂತಿಯ ಕಥೆಯನ್ನು ಕೇಳಬೇಕು. ಆಕೂತಿಂ ರುಚಯೇ ಪ್ರಾದಾತ್ ಪುತ್ರಿಕಾ ಪುತ್ರ ಧರ್ಮಮಾಶ್ರಿತ್ಯ, ಪುತ್ರಿಕಾ ಪುತ್ರ ಧರ್ಮವನ್ನು ಆಶ್ರಯಿಸಿ ಆಕೃತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ ಸ್ವಯಂಭವನು. ಆದರೆ ಮದುವೆ ಮಾಡುವಾಗ ಕರಾರು ಹಾಕಿ ಮದುವೆ ಮಾಡಿಸುವ ಕ್ರಮ ಹಿಂದೆ ಇರಲಿಲ್ಲ. ಆದರೆ ಒಂದು ಸಂದರ್ಭದಲ್ಲಿ ತನಗೆ ಗಂಡು ಮಕ್ಕಳಿಲ್ಲದೆ ಬರೀ ಹೆಣ್ಣು ಮಕ್ಕಳಿದ್ದಾಗ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡುವ ಸಂದರ್ಭದಲ್ಲಿ ಈಕೆಯಲ್ಲಿ ಹುಟ್ಟಿದ ಮೊದಲ ಗಂಡು ಮಗುವನ್ನು ನನಗೆ ಕೊಡಬೇಕು ಅಂತ ಒಂದು ಕರಾರು ಹಾಕಿ ಮದುವೆ ಮಾಡ್ತಾ ಇದ್ದಾರೆ. ಈ ಕರಾರಿಗೆ ಪುತ್ರಿಕಾಪುತ್ರ ಧರ್ಮ ಅಂತ ಹೆಸರು. ಈ ಪುತ್ರಿಕಾ ಧರ್ಮವಾಶ್ರಿತ್ಯ ಅಂದರೆ ಪುತ್ರಿಕಾಪುತ್ರ ಧರ್ಮವನ್ನು ಆಶ್ರಯಿಸಿ ಸ್ವಯಂಭವನು ಆಕೃತಿಯನ್ನು ರುಚಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. ವಸ್ತುತಃ ಸ್ವಯಂಭವಮನುವಿಗೆ 2 ಗಂಡು ಮಕ್ಕಳಿದ್ದರು. ಅಪಿ ಭ್ರಾತೃಮತಿ ನೃಪಃ ಅಂತ, ಭ್ರಾತೃಮತಿ ಅವಳು. ಹಾಗಿದ್ರೂ ಪುತ್ರಿಕಾ ಧರ್ಮವನ್ನು ಆಶ್ರಯಿಸಿ ಯಾಕೆ ಮದುವೆ ಮಾಡಿಕೊಟ್ಟ? ಯಾಕಂದರೆ ಈಕೆಯಲ್ಲಿ ಸಾಕ್ಷಾತ್ ಭಗವಂತ ಅವತರಿಸುವವನಿದ್ದಾನೆ. ಅವತರಿಸಿದ ಭಗವಂತ ನಮ್ಮ ಮನೆಯಲ್ಲಿ ನಮ್ಮ ದೃಷ್ಟಿಗೋಚರನಾಗಿದ್ದು ನಮಗೆ ಶ್ರೇಯಸ್ಸನ್ನು ಕೊಡಬೇಕು. ಈ ಒಂದು ಆತ್ಮಸ್ವಾರ್ಥವನ್ನು ಮುಂದಿಟ್ಟುಕೊಂಡು ಪುತ್ರಿಕಾ ಧರ್ಮದಿಂದ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟ. ರುಚಿ ಪ್ರಜಾಪತಿಗೆ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ. ಆಕೃತಿಯಲ್ಲಿ ಮೊದಲು ಹುಟ್ಟಿದ್ದು ಗಂಡು, ಮತ್ತೆ ಹುಟ್ಟಿದ್ದು ಹೆಣ್ಣು. ಗಂಡನ್ನು ಯಜ್ಞ ಅಂತ ಕರೆದರು, ಹೆಣ್ಣನ್ನು ದಕ್ಷಿಣ ಅಂತ ಕರೆದರು. ಯಜ್ಞ ಇದ್ದಲ್ಲಿ ದಕ್ಷಿಣ ಇರಬೇಕು. ಆದರೆ ಅವ್ಯವಸ್ಥೆ ಏನಾಯಿತು? ಯಜ್ಞನನ್ನು ಹಿಡ್ಕೊಂಡು ಸ್ವಯಂಭವನು ಹೋದ, ದಕ್ಷಿಣೆಯನ್ನು ಕರ್ಕೊಂಡು ಹೋಗಲಿಲ್ಲ. ದಕ್ಷಿಣೆ ಇಲ್ಲಿ ಆಡುವುದಕ್ಕೆ ಪ್ರಾರಂಭಿಸಿತು. ನಾನು ಅಣ್ಣ ಇಲ್ಲದೆ ಹೋದರೆ ನಾನು ಇರೋಲ್ಲ ಅಂತ ಗಲಾಟೆ ಶುರು ಮಾಡಿದ್ದ. ಕೊನೆಗೆ ಯಜ್ಞ ಹೋದಲ್ಲಿಗೆ ದಕ್ಷಿಣೆಯನ್ನು ಕರೆಸಬೇಕಾಯಿತು. ಅಂದರೆ ಯಜ್ಞ ಬೇರೆ ದಕ್ಷಿಣೆ ಬೇರೆ ಮಾಡುವ ಹಾಗಿಲ್ಲ. ಯಜ್ಞ ಅಂದರೆ ಯಜ್ಞದಸ್ತಿ ತತ್ವಜ್ಞಾನಾದೀತಿ ಯಜ್ಞ, ಎಲ್ಲವನ್ನೂ ತಿಳಿದಿರತಕ್ಕಂಥವ ತಜ್ಞ ಅಂತ ಅರ್ಥ ಯಜ್ಞ ಅಂದರೆ. ದಕ್ಷಿಣ ಅಂತ ಹೇಳಿದ್ರೆ ಭಗವಂತನನ್ನು ಯಾವತ್ತೂ ಎಡಭಾಗದಲ್ಲಿ ಬಲಭಾಗದಲ್ಲಿ ಧರಿಸಿಕೊಂಡವಳು. ದಕ್ಷೇ ಇನಃ ಯಸ್ಯಾಹ ಸಾ ದಕ್ಷಿಣ ಅಂತ. ಬಲಭಾಗದಲ್ಲಿ ಗಂಡನನ್ನು ಹೊಂದಿರತಕ್ಕಂಥವಳು ಅಂದರೆ ಗಂಡನ ಎಡಭಾಗದಲ್ಲಿ ಅರ್ಧದಷ್ಟು ಭಾಗವನ್ನು ಆವರಿಸಿಕೊಂಡವಳು, ಅವಳಿಗೆ ದಕ್ಷಿಣ ಅಂತ ಹೆಸರು. ಹಾಗಾಗಿ ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಹೆಂಡತಿಯನ್ನು ದಕ್ಷಿಣ ಅಂತ ಕರೀಬಹುದು. ಯಾಕಂದ್ರೆ ತಮ್ಮ ಎಡಭಾಗದ ಅರ್ಧಾಂಗ ಆಕೆಗೆ ಆದ್ರಿಂದ ಆಕೆಯ ಬಲಭಾಗದಲ್ಲಿ ಗಂಡ ಇರುವುದರಿಂದ ಹೆಂಡತಿಗೆ ದಕ್ಷಿಣ ಅಂತ ಹೆಸರು. ಅವಳು ಸಿಕ್ಕಾಪಟ್ಟೆ ದಕ್ಷಿಣ ತಗೊಳ್ತಾಳೆ ಅಂತ ಹೇಳಿ ದಕ್ಷಿಣ ಅಂತ ಹೆಸರಲ್ಲ. ದಕ್ಷೇನಃ ಯಸ್ಯ, ಆ ಹೆಸರಿನಲ್ಲಿ ಆಕೆಗೆ ದಕ್ಷಿಣ ಅಂತ ಹೆಸರು. ದಕ್ಷಿಣಾದೇವಿ ಅಂತ ಲಕ್ಷ್ಮೀದೇವಿಯನ್ನು ಕರೆಯುವುದು ಯಾಕೆ? ಭಗವಂತನ ಶರೀರದಲ್ಲಿ ಅರ್ಧದಷ್ಟು ತಾನು ಸ್ವೀಕರಿಸಿದ್ದಾಳೆ. ಆದ್ರಿಂದ ಭಗವಂತ 3 ರೂಪವನ್ನು ಹೊಂದಿದ್ದಾನೆ. ಒಂದು, ಲಕ್ಷ್ಮೀದೇವಿಯನ್ನು ಅವಯವಗಳನ್ನು ತುಂಬಿಸಿಕೊಂಡ ರೂಪ. ಪಾದದಲ್ಲೂ ಲಕ್ಷ್ಮೀದೇವಿ ಇದ್ದಾಳೆ. ಶ್ರೀಪದೇ ಪಾದ ಪಂಕಜ ಅಂತ, ಅಲ್ಲಿ ಪಾದ ಪಂಕಜದಲ್ಲಿ ಶ್ರೀ ಮತ್ತು ಪತಿ, ಆ ಪಾದದಲ್ಲೂ ಲಕ್ಷ್ಮೀದೇವಿಯನ್ನು ಧರಿಸಿದ್ದಾನೆ, ತೊಡೆಯಲ್ಲೂ ಧರಿಸಿದ್ದಾನೆ, ಉದರದಲ್ಲೂ ಧರಿಸಿದ್ದಾನೆ, ಹೃದಯದಲ್ಲಂತೂ ಶ್ರೀವತ್ಸಾಂತ ರೂಪದಿಂದ ಧರಿಸಿದ್ದಾನೆ, ಕಂಠದಲ್ಲೂ ಕೂಡ ಕೌಸ್ತುಭದ ಮೇಲ್ಭಾಗದ ರತ್ನ ವಿಶೇಷದಲ್ಲಿ ಲಕ್ಷ್ಮೀದೇವಿಯನ್ನು ಧರಿಸ್ತಾನೆ, ಹಣೆಯಲ್ಲೂ ಧರಿಸ್ತಾನೆ, ಕಣ್ಣಿನಲ್ಲೂ ಧರಿಸ್ತಾನೆ, ಮೂಗಿನಲ್ಲೂ ಬಾಯಲ್ಲೂ. ಶರೀರದ ಎಲ್ಲ ಅವಯವಗಳಲ್ಲೂ ಒಂದೊಂದು ರೂಪದ ಲಕ್ಷ್ಮೀದೇವಿಯನ್ನು ಧರಿಸಿಕೊಳ್ಳುವ ರೂಪ ಒಂದು, ಅದನ್ನು ನಾರಾಯಣ ರೂಪ ಅಂತ ಕರೆಯುತ್ತೇವೆ. ಮತ್ತೊಂದು ರೂಪದಲ್ಲಿ ತಾನು ಶರೀರದ ಅರ್ಧದಷ್ಟು ಭಾಗ ಲಕ್ಷ್ಮೀದೇವಿ, ಅರ್ಧದಷ್ಟು ತಾನು ಅಂತ ಇನ್ನೊಂದು ರೂಪ ಧರಿಸ್ತಾನೆ.
ಹೇಗೆ ರುದ್ರನಿಗೆ ಪಾರ್ವತಿ ಪರಮೇಶ್ವರ ರೂಪ, ಕಾಳಿದಾಸ ಅದನ್ನು ನೋಡಿ ವಾಗರ್ಥಾವಿವ ಸಂಪೃಕ್ತವು ಅಂತ ಹೇಳಿದ ಅಲ್ವಾ, ಅಂತಹ ರೂಪ ಲಕ್ಷ್ಮೀನಾರಾಯಣ ರೂಪ ಭಗವಂತನಿಗಿದೆ. ಅದು ಮತ್ತೊಂದು ರೂಪ. ಮತ್ತೊಂದು ಭಗವಂತನ ರೂಪ ಅಂದ್ರೆ ಅರ್ಧದಷ್ಟು ಹೆಣ್ಣು ನಾರಾಯಣ, ಅರ್ಧದಷ್ಟು ಗಂಡು ನಾರಾಯಣ. ಅದಕ್ಕೆ ಅರ್ಧನಾರಿ ನರರೂಪ ಅಂತ ಹೆಸರು. ಅಂದ್ರೆ ಅರ್ಧದಷ್ಟು ಹೆಣ್ಣು, ಅದು ಯಾರು? ಲಕ್ಷ್ಮಿ ಅಲ್ಲ, ನಾರಾಯಣನೇ. ನಾರಾಯಣನ ಹೆಣ್ಣು ರೂಪ. ಬಲಭಾಗದಲ್ಲಿ ಅರ್ಧದಷ್ಟು ಭಗವಂತನ ಪುರುಷ ರೂಪ. ಹೀಗೆ ತನ್ನದೇ ಆದ ಅರ್ಧನಾರೀನರ ರೂಪದಲ್ಲಿ ಭಗವಂತ ಇದ್ದಾನೆ ಅಂತ ಆಚಾರ್ಯರು ಅರ್ಧನಾರೀನಾರಾಯಣ ತಂತ್ರ ಅನ್ನುವ ಗ್ರಂಥವನ್ನು ಉಲ್ಲೇಖ ಮಾಡಿಕೊಂಡು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಭಗವಂತ ಶರೀರದಲ್ಲಿ ಲಕ್ಷ್ಮಿಯನ್ನು ಧರಿಸಿರತಕ್ಕಂತಹ ಭಗವಂತ. ಆದ್ದರಿಂದ ಆಕೆಗೆ ದಕ್ಷಿಣ ಅಂತ ಹೆಸರು. ಅಂತಹ ದಕ್ಷಿಣಾದೇವಿ ಅಂದರೆ ಲಕ್ಷ್ಮೀದೇವಿಯೇ ದಕ್ಷಿಣೆಯಾಗಿ ಅವತರಿಸಿದ್ದಾಳೆ. ನಾರಾಯಣನೇ ಯಜ್ಞನಾಗಿ ಅವತರಿಸಿದ್ದಾಳೆ. ಯಜ್ಞ ದೌಹಿತ್ರನಾಗಿದ್ದುಕೊಂಡು ಸ್ವಯಂಭವ ಮನುವಿನ ಮನೆಯಲ್ಲಿ ದಕ್ಷಿಣಾದೇವಿಯ ಜೊತೆಗೆ ಬೆಳೀತಾ ಇದ್ದಾನೆ. ಅವನು ಈ ಸ್ವಯಂಭವ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಆಳಿರತಕ್ಕಂತಹ ದೇವ. ದೇವಲೋಕದಲ್ಲಿ ಆಧಿಪತ್ಯವನ್ನು ನಿರ್ವಹಿಸಿದ. ಶಚಿ ಅನ್ನುವ ಸ್ಥಾನದಲ್ಲಿ ದಕ್ಷಿಣಾದೇವಿಯೇ ಇದ್ದಂತಹ ಕಾಲ. ಅಂದ್ರೆ ಇಂದ್ರ ಶಚಿ ಅಂತ ಹೇಳಿದರೆ ಅದು ವ್ಯಕ್ತಿಗಳಲ್ಲ, ಅದು ಒಂದು ಸ್ಥಾನ. ಅದು ಮನ್ವಂತರದಲ್ಲಿ ಬೇರೆ ಬೇರೆ ಜನ ಇಂದ್ರರಾಗ್ತಾರೆ, ಬೇರೆ ಬೇರೆ ಜನ ಶಚಿಯರಾಗ್ತಾರೆ. ಆದ್ರಿಂದ ಮೊದಲನೇ ಮನ್ವಂತರದಲ್ಲಿ ಯಾರು ಇಂದ್ರ ಅಂದ್ರೆ ಇಂದ್ರನಿಗೆ ಅಧಿಕಾರ ಇಷ್ಟು ಅಂತ ಲೋಕಕ್ಕೆ ತೋರಿಸುವ ಸಂವಿಧಾನವನ್ನು ನಿರ್ಮಾಣ ಮಾಡಿದ ಇಂದ್ರ ಯಾರು ಅಂದ್ರೆ ಸಾಕ್ಷಾತ್ ನಾರಾಯಣನೇ ದಕ್ಷಿಣಾದೇವಿಯ ಜೊತೆಗೆ ತಾನು ಇಂದ್ರ ಪದವಿಯಲ್ಲಿ ಶೋಭಾಯಮಾನನಾಗಿದ್ದುಕೊಂಡು ಲೋಕಕ್ಕೆ ಕಾಲಕ್ಕೆ ಮಳೆ ಬೀಳುವ ಹಾಗೆ ವ್ಯವಸ್ಥೆಯನ್ನು ಮಾಡಿದ. ಇಲ್ಲಿಗೆ ವಸ್ತುತಃ ಈಕೆಯ ಕಥೆ ಸಾಕು. ಆಕೂತಿಯ ಕಥೆ ಮುಗಿಯಿತು. ಇದರ ಮಧ್ಯದಲ್ಲಿ ಇನ್ನೊಂದು ಕಥೆ ಇದೆ. ಇಲ್ಲಿ ಏನಾಗಿದೆ, ಅಲ್ಲಿ ಒಂದು ವಸಿಷ್ಠನಿಗೆ ಅರುಂಧತಿಯನ್ನು ಕೊಟ್ಟರು, ಅನಸೂಯೆಯನ್ನು ಅತ್ರಿಗೆ ಕೊಟ್ಟರು ಅಂತ ಹೇಳಿದಾಗ ಆ ಅನಸೂಯ ಅತ್ರಿಯರ ಕಥೆಯನ್ನು ಒಂದು ಇಲ್ಲಿ ಹೇಳಿಬಿಡ್ತಾರೆ ಭಾಗವತದಲ್ಲಿ. ಅದನ್ನು ಇಲ್ಲೇ ಮುಗಿಸಿಬಿಡುವ. ಅನಸೂಯ ಮತ್ತು ಅತ್ರಿ, ಆ ಮಹರ್ಷಿಯ ಹೆಸರು ಅತ್ರಿ ಇಲ್ಲ. ಅತ್ರಿ ಅಂದ್ರೆ ತ್ರೀ ಇಲ್ಲದೆ ಇದ್ದವ ಅಂತ. ಅದು ಸಂಸ್ಕೃತದ ತ್ರೀ, ಇಂಗ್ಲಿಷಿಗೆ ಇದೇ ತ್ರೀ ಅಲ್ಲಿಗೆ ಬಂದದ್ದು. ಅಂದ್ರೆ ತ್ರೀ ಅಂದ್ರೆ ಮೂರು, ಅದನ್ನು ಅ ಅಂದ್ರೆ ತ್ಯಜಿಸಿದವ. ನವಿದ್ಯಂತೆ ತ್ರೀಣಿ ಯಸ್ಮಿನ್ ಸಹ ಅತ್ರಿಹಿ ಅಂತ. ಕಾಮ ಕ್ರೋಧ ಲೋಭಗಳನ್ನು ಬಿಟ್ಟವನಿಗೆ ಅತ್ರಿ ಅಂತ ಹೆಸರು. ಅದರ ಜೊತೆಗೆ ಹೆಂಡತಿಯಾಗಿ ಬಂದವಳು, ಅವಳು ಕೂಡ ಒಂದು ವಿಶೇಷ, ಅನಸೂಯ ಅಂತ, ಅಸೂಯೆಯನ್ನು ಬಿಟ್ಟವಳು. ಈ ಅತ್ರಿಗೆ ಅನಸೂಯೆಯ ಜೊತೆಗೆ ಸಂಸಾರ ನಡೆಸಿತು ಅಂತಾದ್ರೆ ಅದರ ಪರಿಣಾಮ ಏನು? ತ್ರೀ ಬರ್ತದೆ. ಈಗ ಅತ್ರಿ ಅನಸೂಯೆಯರ ಸಂಸಾರದಿಂದ ತ್ರೀ ಅನ್ನುವುದು ಉತ್ಪನ್ನವಾಗುತ್ತೆ. ಯಾರು ಹುಟ್ಟಿದ್ರು? ಆತ್ಮೇಶ ಬ್ರಹ್ಮ ಸಂಭವಾನ್ ದತ್ತಂ ದುರ್ವಾಸಸಂ ಸೋಮಂ. ಒಬ್ಬ ದತ್ತಾತ್ರೇಯ, ಮತ್ತೊಬ್ಬ ದುರ್ವಾಸ, ಮತ್ತೊಬ್ಬ ಚಂದ್ರ. ಈ ಮೂರು ಜನ ಅತ್ರಿ ಅನಸೂಯೆಯರ ದಾಂಪತ್ಯದ ಫಲವಾಗಿ ಲೋಕಕ್ಕೆ ಸಿಕ್ಕಂತಹ ಉಡುಗೊರೆ. ಒಂದು ವಿಶಿಷ್ಟ ತಪಸ್ಸನ್ನು ಅತ್ರಿ ಮಾಡಿದ. ಅವನು ನಾರಾಯಣನನ್ನು ಕುರಿತು ತಪಸ್ಸು ಮಾಡಿದ. ಸಂತಾನ ಕಾಮನಾಗಿ ತಪಸ್ಸು ಮಾಡಿದ. ತಪಸ್ಸು ಮಾಡುವಾಗ ಕೇವಲ ನಾರಾಯಣನನ್ನು ಧ್ಯಾನ ಮಾಡಬೇಕೋ ಬೇಡೋ ಅದು ಮಾಡಲಿಲ್ಲ. ಈ ತ್ರಿಮೂರ್ತಿಗಳನ್ನು ಚಿಂತಿಸಿದ. ತ್ರಿಮೂರ್ತಿಗಳನ್ನು ಚಿಂತಿಸ್ತಾ ಒಳಗೆ ಹೋದ ಆಳವಾಗಿ ಚಿಂತನೆ ಮಾಡಿದಾಗ ಅವನಿಗೆ ತ್ರಿಮೂರ್ತಿಗಳು ಕಾಣಿಸಲಿಲ್ಲ, ಒಬ್ಬ ಕಾಣಿಸಿದ. ಯಾರು ಅದು ಒಬ್ಬ? ಲೋಕ ಪಾಲಕನಾದಂತಹ ನಾರಾಯಣ ಮಹಾವಿಷ್ಣು ಅವನು ಕಾಣಿಸಿದ. ಆಮೇಲೆ ಪಕ್ಕದಲ್ಲಿದ್ದ ಚತುರ್ಮುಖ ಬ್ರಹ್ಮನ ಒಳಗೆ ಪ್ರವೇಶ ಮಾಡಿ ಸೃಷ್ಟಿ ಮಾಡ್ತಾ ಇರುವ ಬ್ರಹ್ಮ ಅನ್ನುವ ರೂಪದ ದೇವರು ಕಾಣಿಸಿದ. ಆಮೇಲೆ ಶಿವನ ಒಳಗೆ ಸಂಹಾರಕರ್ತಾರನಾಗಿ ಪ್ರವೇಶ ಮಾಡಿರುವ ಭಗವಂತನದ್ದೇ ಆದ ಒಂದು ಶಿವ ಅನ್ನುವ ರೂಪ ಕಾಣಿಸಿತು. ಈ ಶಿವರೂಪಿ ಶಿವಸ್ಥಿತನಾದಂತಹ ಏನು ಭಗವಂತ ಶಿವರೂಪಿ ಇದ್ದಾನೆ, ಅದೇ ರೀತಿ ಬ್ರಹ್ಮಣಿ ಬ್ರಹ್ಮರೂಪೋತ್ಸವ ಅಂತ ಹೇಳಿದಂತಹ ಏನು ಭಗವಂತನ ಬ್ರಹ್ಮರೂಪ ಇದೆ, ಜೊತೆಗೆ ಪೃಥಗೇವ ಸ್ಥಿತೋ ವಿಷ್ಣು ಅಂತ ಹೇಳಿದ ಭಗವಂತನ ಏನು ಮಹಾವಿಷ್ಣು ರೂಪ ಇದೆ, ಈ ಮೂರು ರೂಪಗಳನ್ನು ಕೂಡ ಒಟ್ಟಿಗೆ ಧ್ಯಾನ ಮಾಡಿದ. ತುಂಬಾ ಕಷ್ಟ. ನಮಗೆ ಒಂದೊಂದು ರೂಪವನ್ನು ಧ್ಯಾನ ಮಾಡುವುದೇ ಕಷ್ಟ ಆಗ್ತದೆ. ಒಂದು ರೂಪದಲ್ಲಿ ಪಾದವನ್ನು ಧ್ಯಾನಿಸುವಾಗ ತಲೆ ಮರೆತು ಹೋಗುತ್ತೆ. ತಲೆ ಯಾಕೆ? ತಲೆಯನ್ನು ಧ್ಯಾನ ಮಾಡುವಾಗ ಮೂಗು ನೆನಪಾದಾಗ ಕಣ್ಣು ನೆನಪಾಗುವುದಿಲ್ಲ. ಇಷ್ಟು ಕಷ್ಟದಲ್ಲಿ ನಾವಿದ್ದೇವೆ. ಈ ಅತ್ರಿ ಏಕಕಾಲದಲ್ಲಿ ಭಗವಂತನ ಮೂರು ರೂಪಗಳನ್ನು ಒಟ್ಟೊಟ್ಟಿಗೆ ತಪಸ್ಸು ಮಾಡಿದ್ದಾರೆ. ಈ ತಪಸ್ಸು ಮಾಡಿ ಅವನಿಗೆ ದೇವರು ಪ್ರತ್ಯಕ್ಷ ಆಗಿ ಪ್ರತ್ಯಕ್ಷ ಆಗುವಾಗ ಮೂರು ರೂಪದ ಒಬ್ಬ ದೇವನನ್ನು ಅವ ತಪಸ್ಸು
ತಪಸ್ಸು ಮಾಡಿತ್ತು. ಅದಕ್ಕೆ ಒಬ್ಬ ದೇವರು ಪ್ರತ್ಯಕ್ಷ ಆಗಬೇಕಿತ್ತು, ಅಥವಾ 3 ರೂಪದಲ್ಲಿ ಒಬ್ಬ ದೇವರು ಪ್ರತ್ಯಕ್ಷ ಆಗಬೇಕಿತ್ತು. ಆದ್ರೆ ಏನಾಯ್ತು ಅಂದ್ರೆ 3 ಜನ ಬಂದ್ಬಿಟ್ರು. ಇನ್ನು ತಪಸ್ಸು ಮಾಡಿ ಕಣ್ಣು ತೆರೆದಾಗ ಮುಂದೆ ಪ್ರತ್ಯಕ್ಷ ಆದದ್ದು 3 ಜನ. ಯಾರು? ಒಬ್ಬ ಮಧ್ಯದಲ್ಲಿದ್ದಾನೆ ಮಹಾವಿಷ್ಣು, ಇನ್ನು ಆ ಕಡೆ ಈ ಕಡೆ ಇವನು ಧ್ಯಾನ ಮಾಡಿದ್ದು ಭಗವಂತನದ್ದೇ ಆದ ಬ್ರಹ್ಮ ಮತ್ತು ಶಿವರೂಪವನ್ನು. ಆದ್ರೆ ಬಂದದ್ದು ಯಾರಂದ್ರೆ ರುದ್ರದೇವರು ಮತ್ತು ಬ್ರಹ್ಮದೇವರು, ತ್ರಿಮೂರ್ತಿಗಳು ಮುಂದಕ್ಕೆ ಬಂದಿದ್ದಾರೆ. ಇವನು ಆಶ್ಚರ್ಯಚಕಿತನಾಗಿ ಆಕ್ಷೇಪ ಮಾಡ್ತಾನೆ ವಿಷ್ಣುವಿನ ಮುಂದೆ. ಏಕೋ ಮಯೇಹ ಕೃತಃ ವಿಬುಧ ಪ್ರಧಾನ, ನಾನು ಒಬ್ಬ ದೇವರನ್ನು ಇಲ್ಲಿ ಧ್ಯಾನ ಮಾಡಿದ್ರೆ ನೀವು ಕಥವನ್ನು ಯೂಯಂ, ನೀವು 3 ಜನ ಯಾಕೆ ಬಂದ್ರಿ ಅಂತ ಪ್ರಶ್ನಿಸಿದ. ಅದು ಆಕ್ಷೇಪ ಅಲ್ಲ, ನಮ್ರತೆಯ ಪ್ರಶ್ನೆ. ಅವನು ಸರಿಯಾಗಿ ಸ್ವಲ್ಪ ಉತ್ತರ ಹೇಳ್ತಿಲ್ಲ. ಈ ಆಕ್ಷೇಪವು ಪ್ರಶ್ನೆಯು ಎರಡು ಸುಮಾರು ಒಂದೇ ರೀತಿ ಇರುತ್ತೆ. ಅದು ಪ್ರಶ್ನೆ ಇದೊಂದು ಊಟವಾ ಅಂತ ಹೇಳಿದ್ರೆ ಹೌದಪ್ಪ ಇದೊಂದು ಊಟ, 2 ಪುಟಕ್ಕೆ ಮೀರದಂತೆ ಬರೀರಿ, ಆ ಪ್ರಶ್ನೆ ಅಲ್ಲ. ಇದೊಂದು ಊಟವೋ ಅಂದ್ರೆ ಊಟ ಏನೂ ರುಚಿ ಇಲ್ಲ, ಅದು ಆಕ್ಷೇಪಾರ್ಥದಲ್ಲಿ ಪ್ರಶ್ನೆ. ಈ ಆಕ್ಷೇಪದ ಪ್ರಶ್ನೆಗೂ ಉತ್ತರ ಕೊಡಿ ಅನ್ನೋ ಪ್ರಶ್ನೆಗೂ ಸುಮಾರು ಪ್ರಶ್ನೆಯ ಸ್ವರೂಪ ಒಂದೇ ಇದ್ರೂ ಕೂಡ ಸ್ವರದಲ್ಲಿ ಮಾತ್ರ ವ್ಯತ್ಯಾಸ ಇದೆ. ನೀನೊಬ್ಬ ಮನುಷ್ಯನೋ ಅಂತ ಕೇಳ್ತೇವೆ. ನೀನೊಬ್ಬ ಮನುಷ್ಯನೋ ಅಂತ ಕೇಳಿದ್ರೆ ನಾನು ಮನುಷ್ಯ ಹೌದು, ಯಾಕೆಂತ ಹೇಳಿದ್ರೆ 2 ಕಾಲಿದೆ, 2 ಮೂಗಿದೆ, ರೆಕ್ಕೆ ಇಲ್ಲ ಅಂತ ಇದು ಹೇಳಿದ್ರೆ ಆಗೋದಿಲ್ಲ. ಯಾಕಂದ್ರೆ ಅವ ಕೇಳಿದ್ದು ನೀನು ಮನುಷ್ಯ ಅಲ್ಲ ಅನ್ನೋ ಅರ್ಥದಲ್ಲಿ ಅದು ಪ್ರಶ್ನಿಸಿದ್ದು. ಅದು ಕಾಕುಸ್ವರದಿಂದ ಬಂದ ಪ್ರಶ್ನೆ, ಅದಕ್ಕೆ ಆಕ್ಷೇಪ ಅಂತ ಕರೀತೇವೆ. ಈ ಒಂದು ಆಕ್ಷೇಪ ಅಲ್ಲ. ಯಾಕಂದ್ರೆ ನೀವು ಒಬ್ಬೊಬ್ಬ ದೇವತೆಗಳು 1000 ವರ್ಷ ತಪಸ್ಸು ಮಾಡಿದ್ರೆ ಒಬ್ಬರು ಪ್ರತ್ಯಕ್ಷ ಆಗುವುದೇ ಕಷ್ಟ. ಅಂತಲ್ಲಿ ನಾನು ಒಂದು ತಪಸ್ಸಿಗೆ 3 ಜನರನ್ನು ಪ್ರತ್ಯಕ್ಷೀಕರಿಸಿಕೊಂಡಿದ್ದೇನೆ ಅಂದ್ರೆ ಇದು ಹೇಗಪ್ಪ ಅಪ್ಪಪ್ಪ ಅಂತ ಅವ ಪ್ರಶ್ನೆ ಮಾಡಿದ. ಭಗವಂತ ಹೇಳ್ತಾನೆ, ಅದನ್ನು ಆಕ್ಷೇಪ ಸ್ವರೂಪದಿಂದ ಸ್ವೀಕಾರ ಮಾಡಿದ ಭಗವಂತ. ಏನು, ನೀನು ಒಬ್ಬರನ್ನು ಧ್ಯಾನಿಸಿದರೆ 3 ಜನ ಬಂದಿದ್ದೇವಲ್ವ ನಾವು, ನೀನು ಏನು ಧ್ಯಾನಿಸಿದ್ದೋ ಅದೇ ನಾವು ಅಂತ ಹೇಳ್ತಾರೆ. ಈ ಅತ್ರಿ ಈಗ ತಬ್ಬಿಬ್ಬಾಗ್ತಾ ಇದ್ದಾನೆ. ಈಗ ಅತ್ರಿಗೆ ಹೇಳಿದ್ದು ನಾನು ಒಬ್ಬನನ್ನು ಧ್ಯಾನಿಸಿದ್ದು, ನೀವು ಕಥಮು ಯೂಯಂ, ನೀವು 3 ಜನ ಯಾಕೆ ಬಂದ್ರಿ ಅಂತ. ಭಗವಂತ ಮಧ್ಯದಲ್ಲಿದ್ದ ಹೇಳಿದ, ಯದ್ವೈ ಧ್ಯಾಯಸಿತೆ ವಯಂ, ನೀನು ಏನನ್ನು ಧ್ಯಾನ ಮಾಡ್ತಾ ಇದೆಯೋ ಅದೇ ನಾವು, ನೀನು ಯಾವ ಒಬ್ಬನನ್ನು ಧ್ಯಾನಿಸಿದ್ಯೋ ಅದೇ ನಾವು. ಇದರ ಅರ್ಥ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಅತ್ಯಂತ ಅಭೇದ ಅಂತ ಒಬ್ಬರು ವ್ಯಾಖ್ಯಾನ ಮಾಡಿ ಇಟ್ಟಿದ್ದಾರೆ ಹಿಂದೆ. ನೀನು ಏನನ್ನು ಧ್ಯಾನಿಸಿದ್ಯೋ ಅದು ನಾವು ಅಂತ. ಭಗವಂತ ಏನು ಹೇಳಿತ್ತು, ಹೌದಪ್ಪ ನೀನು ಒಬ್ಬನನ್ನೇ ಧ್ಯಾನ ಮಾಡಿದ್ದು ಹೌದು, ಆದರೆ ಹೇಗೆ ಧ್ಯಾನ ಮಾಡಿದ್ದು? ಬ್ರಹ್ಮನಲ್ಲಿರುವ ಬ್ರಹ್ಮ ಅನ್ನುವ ರೂಪವನ್ನು ಧ್ಯಾನಕ್ಕೆ ವಿಷೀಕರಿಸಿಕೊಳ್ಳಿ, ಶಿವನಲ್ಲಿರುವ ಶಿವನೆಂಬ ರೂಪವನ್ನು ಧ್ಯಾನಕ್ಕೆ ವಿಷೀಕರಿಸಿದಿ, ಸಾಕ್ಷಾತ್ ವಿಷ್ಣುವನ್ನು ಧ್ಯಾನ ಮಾಡಿದೆ. ಆ ಧ್ಯಾನಕ್ಕೆ ಅನುಗುಣವಾಗಿ ಸಾಕ್ಷಾತ್ ವಿಷ್ಣುವಾಗಿ ನಾನು ಬಂದಿದ್ದೇನೆ. ಬ್ರಹ್ಮನಲ್ಲಿರುವ ಭಗವಂತನ ಬ್ರಹ್ಮ ಅನ್ನುವ ನನ್ನ ರೂಪ ಬರಬೇಕಲ್ಲ, ಅದು ಬ್ರಹ್ಮ ಬರದೇ ಬರುವುದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅವನನ್ನು ಕರ್ಕೊಂಡು ಬಂದೆ. ಶಿವನಲ್ಲಿರುವ ಶಿವರೂಪ ಬರಬೇಕು ಅಂತಾದ್ರೆ ಶಿವ ಬರಬೇಕು, ಇಲ್ಲವಾದ್ರೆ ಶಿವನಲ್ಲಿರುವ ಶಿವರೂಪ ಬರುವುದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಶಿವನನ್ನು ಕರ್ಕೊಂಡು ಬಂದೆ. ಇದು ನಿನ್ನ ಆಕ್ಷೇಪ ಹೇಗಾಯ್ತು ಗೊತ್ತೋ ಅತ್ರಿ, ನೀನು 1 ಲೋಟ ನೀರು ತಗೊಂಡು ಬಾ ಅಂತ ಹೇಳಿದಾಗ ಲೋಟದಲ್ಲಿ ನೀರು ತಂದ್ರೆ ನಾನು ನೀರು ತರಲಿಕ್ಕೆ ಹೇಳಿದ್ದು, ಲೋಟ ಯಾಕೆ ತಂದದ್ದು ಅಂತ ಕೇಳಿದಾಗ, ಲೋಟದ ನೀರು ಬೇಕಾದ್ರೆ ಲೋಟ ಇಲ್ಲದೆ ನೀರು ಬರುವುದಿಲ್ಲ ಹೇಗೋ ಹಾಗೆ ಶಿವಸ್ಥಿತನಾದಂತಹ ಶಿವ ಎಂಬ ಭಗವಂತನ ರೂಪ ಬರಬೇಕಾದ್ರೆ ಲೋಟದ ಹಾಗೆ ಶಿವ, ಬ್ರಹ್ಮ ಲೋಟದ ಹಾಗೆ ಒಳಗಿರುವ ಬ್ರಹ್ಮ ಶಿವ ಅನ್ನೋ ರೂಪ ಬರುವುದಕ್ಕೆ ಈ 2 ರೂಪಗಳು ಬೇಕು. ಆ 2 ರೂಪಗಳನ್ನು ಒಟ್ಟಿಟ್ಟುಕೊಂಡು ಸಾಕ್ಷಾತ್ ಭಗವಂತ ಇಲ್ಲಿ ಆಗಮಿಸಿದ್ದಾನೆ. 3 ರೂಪವನ್ನು ನೋಡಿ ಉಪಾಸನೆ ಮಾಡ್ತಾನೆ ಅತ್ರಿ. ಭಗವಂತ ಸುಮ್ಮನೆ ನಿಂತ, ಅಷ್ಟು ಹೊತ್ತು ಒಳಗಿನಿಂದ ಕಂಡ ರೂಪ ಈಗ ಹೊರಗಿನಿಂದ ಕಾಣ್ತಾ ಇದ್ರೆ ಆ 2ರಲ್ಲಿ ಅಂತರ್ಯಾಮಿಯಾದ ಬ್ರಹ್ಮ ಶಿವ ಅನ್ನೋ ರೂಪಗಳ ಜೊತೆಗೆ ವಿಷ್ಣುವನ್ನು ಆರಾಧನೆ ಮಾಡ್ತಾನೆ. ಅದರಿಂದ ಭಗವಂತ ಪ್ರೀತನಾದಷ್ಟು ಆ 2 ದೇವತೆಗಳು ಪ್ರೀತರಾದರು. ತಮ್ಮ ಅಂತರ್ಯಾಮಿಯ ಆರಾಧನೆಯಿಂದ ಆ ದೇವತೆಗಳಿಗೆ ಪ್ರೀತಿ. ಬ್ರಹ್ಮ ಮತ್ತು ಶಿವ ತುಂಬಾ ಸಂತುಷ್ಟರಾಗ್ತಾರೆ. ಏನು ಬೇಕು ಅಂತ ಅವರೂ ಕೇಳ್ತಾರೆ. ಕೇಳಿದಾಗ ಇವ ಹೇಳ್ತಾನೆ, ಸ್ವಾಮಿ ತಾವೆಲ್ಲ ದಯಾಳುಗಳಾಗಿ ಬಂದಿದ್ದೀರಿ, ನಿಮ್ಮ ನಿಮ್ಮ ಅಂಶದಿಂದ ಕೂಡಿದಂತಹ ಸಂತಾನವನ್ನು ನನಗೆ ಕರುಣಿಸಿ. ಹಾಗಾಗಿ ಭಗವಂತ ಮಹಾವಿಷ್ಣು ತಾನೇ ಆತ್ರೇಯನಾಗಿ ದತ್ತಾತ್ರೇಯನಾಗಿ ಅಲ್ಲಿ ಅವತಾರ ಮಾಡ್ತಾನೆ. ಹುಟ್ಟಿದ ಮಗುವಿಗೆ ದತ್ತ ಅಂತ ಹೆಸರಿಡ್ತಾರೆ. ಆ ಭಗವಂತನ ಹೆಸರೇನು? ದತ್ತ. ದತ್ತ ಅಂದ್ರೆ ಕೊಡ್ರಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಅದೊಂದು ಲೋಟ್ಲಕಾರದ ರೂಪ. ದೇಹಿ ದತ್ತ, ದತ್ತಂ ದತ್ತ. ದೇಹಿ ಅಂದ್ರೆ ಕೊಡು ಅಂತ ಏಕವಚನ, ದತ್ತ ಅಂದ್ರೆ ಕೊಡ್ರಿ ಅಂತ. 4 ಜನರ ಹತ್ರ ಕೇಳುವಾಗ ದತ್ತ ಅಂತ ಕೇಳಬೇಕು, ಒಬ್ಬರ ಹತ್ರ ಕೇಳುವಾಗ ದೇಹಿ ಅಂತ ಕೇಳಬೇಕು. ಕೊಡ್ರಿ ಅಂತ ದೇವರು ಹೇಳ್ತಾ ಇದ್ದಾನೆ, ನಾವು ಕೊಡ್ಲಿಕ್ಕೆ ಸಿದ್ಧರೇ, ನಿಂಗೆ ಕೊಡುವುದು, ನಾವು ಅಡಿಗೆ ಮಾಡಿದ್ದ ನಮ್ಮ ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ಅಂತ ಕೂತ್ಬಿಟ್ಟಿದ್ದೇವೆ.
ದೇವರು ಹೇಳ್ತಾನೆ, ಒಂದು ಸಲ ನನಗೆ ತೋರಿಸಿದ್ರೆ ಸಾಕು, ನಾನು ಆಮೇಲೆ ನಿಮ್ಗೆ ಕೊಡ್ತೇನೆ, ಮೊದಲು ಒಂದು ಸಲ ನನಗೆ ಕೊಡ್ರಿ, ನೈವೇದ್ಯ ಮಾಡ್ರಿ, ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಭಾವವನ್ನು ಬೆಳೆಸಿಕೊಳ್ಳಿ, ಆದರೆ ನಾವು ಕೊಡುವುದಕ್ಕೆ ಸಿದ್ಧ ಇಲ್ಲ. ನಿಮಗೆ ನೈವೇದ್ಯ ಮಾಡಬೇಕಾದ್ರೆ ಮಡಿ ಮಾಡಿಕೊಳ್ಬೇಕು, ಮತ್ತೊಂದು ಎಲ್ಲ. ನಮಗೆ ಊಟಕ್ಕೆ ಅಂಗಿ ತೆಗೆಯುವುದೇ ಕಷ್ಟ, ಅದು ಬಿಟ್ಟು ನೈವೇದ್ಯ ಬೇರೆ ಏನಿದೆ, ಅದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಾವು ಖಡಾಖಂಡಿತವಾಗಿ ದೇವರಿಗೆ ಹೇಳುವಷ್ಟು ಇದ್ದೇವೆ ಅನ್ನೋದೇ ವಿಶೇಷ ಅಷ್ಟೇ. ಆದರೆ ಭಗವಂತ ಯಾವತ್ತೂ ದತ್ತ 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 ಅಂತ ಹೇಳ್ತಾ ಇರ್ತಾನೆ. ನೀವು ಏನು ಉಪಯೋಗಿಸುವುದಾದ್ರು, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಪುರುಷ ಮದರ್ಪಣ. ಏನು ಮಾಡ್ತಿ ಅದೆಲ್ಲ ಅರ್ಪಿಸಿ ಮಾಡು ಅಷ್ಟೇ. ನನಗೆ ಕೊಟ್ಟು ದೇವರ ಪ್ರಜ್ಞೆ, ದೇವಿ ಪ್ರಜ್ಞೆಯ ಜೊತೆಗೆ ನಿನ್ನ ಕೆಲಸವನ್ನು ಮಾಡು ಅಂತ ದೇವರು ಹೇಳ್ತಾನೆ. ದೇವರಿಗೆ ಅರ್ಪಿಸಬೇಕು ನಾವು. ದತ್ತ ಅಂದಾಗ ದತ್ತಂ ನಮಮ ಅನ್ಬೇಕು, ಕೊಟ್ಟಿದ್ದೇನೆ ಅನ್ಬೇಕು. ಈ ಕೊಟ್ಟಿದ್ದೇನೆ ಅಂತ ಹೇಳಿದರ ಪರಿಣಾಮ ಏನು? ದೇವರು ತನ್ನನ್ನು ತಾನು ದತ್ತು ಕೊಟ್ಟು ಬಿಡ್ತಾನಂತೆ. ನಾನು ನಿಮ್ಮ ಮಗ ಅಂತ ಅಂದು ಬಿಡ್ತಾನೆ. ಹೇಗೆ ಮನೆಯಲ್ಲಿ ಪುಟ್ಟ ಮಕ್ಕಳಿಗೆ ಮೊದಲು ಊಟ ಹಾಕಿ ಆಮೇಲೆ ಹಿರಿಯರು ಊಟ ಮಾಡಬೇಕು, ಹಾಗೆ ಪುಟ್ಟ ಮಗುವಿನ ಹಾಗೆ ನಿರ್ವ್ಯಾಜ ಹೃದಯ ಸ್ವರೂಪಿಯಾದ ಆ ಪರಮಾನಂದ ಸ್ವರೂಪಿ ಭಗವಂತನಿಗೆ ಕೊಟ್ಟೇ ಉಳಿದವರು ಸ್ವೀಕಾರ ಮಾಡಬೇಕು. ಕೊಟ್ಟದರ ಪರಿಣಾಮ ಏನು? ಅವನು ಕೂಡ ದತ್ತ ಅಂತ ತಾನು ದತ್ತನಾಗಿ ಬಿಡ್ತಾನೆ ನಮಗೆ. ಆ ಕಾರಣದಿಂದ ಅತ್ರಿಯ ಮಗನಾದಂತಹ ದತ್ತನಿಗೆ ಆತ್ರೇಯ ದತ್ತ ಅಥವಾ ದತ್ತಾತ್ರೇಯ ಅಂತ ಹೆಸರು. ಇದು ದ್ವಿತೀಯ ಸ್ಕಂದದಲ್ಲಿ ದತ್ತಾತ್ರೇಯನನ್ನು ವರ್ಣನೆ ಮಾಡಿದಂತಹ ಶ್ಲೋಕದ ಸಾರ ನಾನೀಗ ನಿಮಗೆ ಹೇಳಿದ್ದು. ಇಂತಹ ಆತ್ರೇಯ ದತ್ತ ಇಲ್ಲಿ ಆವಿರ್ಭಾವಗೊಂಡ. ಇನ್ನು ರುದ್ರದೇವನ ಅನುಗ್ರಹದಿಂದ ರುದ್ರನೇ ಅವತಾರ ಮಾಡಿ ಬಂದ ದೂರ್ವಾಸ ಅಂತ ಅವರಿಗೆ ಹೆಸರಾಗಿದೆ. ದೂರ್ವಾಸ ಅಂದರೆ ಕೆಟ್ಟ ಬಟ್ಟೆಯವ ಅಂತ. ಸಾಮಾನ್ಯವಾಗಿ ಇಂಥ ಹೆಸರು ಯಾರು ಇಡುವುದಿಲ್ಲ. ಕನ್ನಡದಲ್ಲಿ ಒಬ್ಬ ಮಗ ಹುಟ್ಟುವಾಗ ಬಟ್ಟೆ ಹುಟ್ಟಿರುವುದಿಲ್ಲ, ಅವನಿಗೆ ಕೆಟ್ಟ ಬಟ್ಟೆಯವ ಅಂತ ಯಾರು ಹೆಸರಿರ್ತಾರೆ? ಇರುವುದಿಲ್ಲ. ದೂರ್ವಾಸಾಹ ದುಷ್ಟಂ ವಾಸಃ ಯಸ್ಯ ಸಹ ದೂರ್ವಾಸಾಹ ಅಂದರೆ ಕೆಟ್ಟ ಬಟ್ಟೆಯವ ಅಂತ ಆ ಶಬ್ದದ ಅರ್ಥ. ಸನ್ಯಾಸಿ ಅಂತ ಮತ್ತೊಂದು ಅರ್ಥ. ಯಾಕಂದರೆ ಸನ್ಯಾಸಿಗಳಿಗೆ ಅಂಚು ಉಳ್ಳಂತಹ ಬಟ್ಟೆಯನ್ನು ಉಡುವುದಕ್ಕೆ ಅಧಿಕಾರ ಶಾಸ್ತ್ರ ಕೊಡಲಿಲ್ಲ. ಅಂಚು ಇರಬಾರದು, ಅಂದರೆ ಹರಿದ ಬಟ್ಟೆಯನ್ನು ಉಡಬೇಕು ಅಂತ ಸನ್ಯಾಸಿಗಳು. ಲಂಗೋಟಿ, ಅದು ಲಂಗೋಟಿ ಬಹು ಒಳ್ಳೆಯದನ್ನು ಅಂತ ದಾಸಗೊಂದು ಹಾಡಿದ್ರಪ್ಪ. ಒಬ್ಬರ ಹಂಗಿಲ್ಲದೆ ಅದು ಬಾಳಿ, ಇನ್ನೊಬ್ಬರ ಹಂಗೆ ಬೇಕಾಗಿಲ್ಲ. ಅದು ಮಡಿಯಾಗ ಹಾಕು, ಅದು ಒಂದೇ ಮಾಡು, ಅದನ್ನು ಅಲ್ಲಿ ಮಡಿ ಗಿಡಿ ಯಾವ ಕಷ್ಟವಿಲ್ಲ, ಲಂಗೋಟಿ ಮಾತ್ರ ಇದ್ರೆ ಸಾಕು ಅಂತ ಸನ್ಯಾಸಿಗಳಿಗೆ ಲಂಗೋಟಿಯನ್ನು ವಿಧಾನ ಮಾಡಿದ್ದಾರೆ. ಅಂದರೆ ಅವರಾಗಿ ಸಂಪಾದನೆ ಮಾಡುವುದಕ್ಕೆ ಅವಕಾಶ ಕೊಡದೆ ಶಾಂತವಾಗಿ ದೈವೀ ಚಿಂತನೆಯಲ್ಲಿ ತೊಡಗುವುದಕ್ಕೋಸ್ಕರ ಅನ್ನುವ ಒಂದು ಆಶ್ರಮ ಇತ್ತು ಅಂತಾದರೆ ಅದು ಸನ್ಯಾಸಾಶ್ರಮ. ಆ ಸನ್ಯಾಸಾಶ್ರಮದಲ್ಲಿ ಬಟ್ಟೆಗೆ ಪ್ರಾಧಾನ್ಯ ಇಲ್ಲ, ಪುಟ್ಟ ಬಟ್ಟೆಯನ್ನು. ದೂರ್ವಾಸರು ಸನ್ಯಾಸಿಗಳು. ಅದು ಶಿವ ವೈರಾಗ್ಯಾಭಿಮಾನಿಯಾದಂತಹ ಶಿವನ ಅವತಾರವಾದಂತಹ ದೂರ್ವಾಸರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ್ದಾರೆ. ಸನ್ಯಾಸಿಗಳಾದಂತಹ ದೂರ್ವಾಸ ಮಹರ್ಷಿಗಳು ಬೇರೆ ಬೇರೆ ಕಡೆಯಲ್ಲಿ ಚಾತುರ್ಮಾಸ್ಯ ಕೂತಿದ್ದರು. ಒಂದು ಸಲ ಕುಂತಿ ಭೋಜ ಚಾತುರ್ಮಾಸ್ಯಕ್ಕೆ ಕೂಡಿಸಿದಾಗ ದೇವಿ ಅಲ್ಲಿ ಉಪಾಸನೆಯನ್ನು ಮಾಡಿ ಆತನಿಂದ ಮಂತ್ರಗಳನ್ನು ಉಪದೇಶ ಪಡೆದಿದ್ದರು. ಮಕ್ಕಳನ್ನು ಪಡೆಯುವುದಕ್ಕೆ ಬೇಕಾದಂತಹ ಮಂತ್ರಗಳನ್ನು ಉಪದೇಶ ಪಡೆದಂತಿದೆ. ಇನ್ನೊಂದು ಬಾರಿ ದೂರ್ವಾಸರನ್ನು ದುರ್ಯೋಧನ ಚಾತುರ್ಮಾಸ್ಯಕ್ಕೆ ಕೂಡಿಸಿದ್ರು. ಹಸ್ತಿನಪುರದಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಿದ್ದರು. ಕೂತು ಭಾರೀ ಸೇವೆ ಮಾಡಿದ. ತಾನೇ ಎಲ್ಲ ಕೆಲಸ ಬಿಟ್ಟು ಸೇವೆ ಮಾಡಿದ. ಸೇವೆ ಮಾಡಿ ಕೊನೆಗೆ ಏನು ಬೇಕಿತ್ತು ನಿನಗೆ ಅಂತ ಕೇಳಿದಾಗ, ಒಂದು ಬಾರಿ ನೀವು ಪಾಂಡವರ ಹತ್ರ ಹೋಗಿ ನಿಮ್ಮ ನಿಜ ರೂಪವನ್ನು ತೋರಿಸಿಕೊಂಡ್ರೆ ಸಾಕು ಅಂತ, ಊಟ ಕೇಳಿದರೆ ಸಾಕು ಅಂತ ಹೇಳಿದ್ದ. ಹೀಗೆಲ್ಲ ನಡೆದಿತ್ತು. ದೂರ್ವಾಸರು ಆಶುದೋಷರು, ಬಹಳ ಬೇಗ ಪೀಡಿತರಾಗ್ತಾರೆ. ಎಷ್ಟು ಆಶುದೋಷರು ಅಷ್ಟೇ ಆಶುರೋಷರು. ಈ ಆಶುರೋಷ ಆಶುತೋಷ ಅನ್ನುವ ಎರಡು ಸ್ವರೂಪವುಳ್ಳಂತಹ ವ್ಯಕ್ತಿತ್ವ ಅದು ದೂರ್ವಾಸರು. ಕೆಟ್ಟ ಬಟ್ಟೆ ಅಂತ ಹೇಳಿದ್ರೆ ಸನ್ಯಾಸಿ ಅಂತ. ಅಂದ್ರೆ ಇಸ್ತ್ರಿ ಹಾಕದೇ ಇದ್ದ ಬಟ್ಟೆಯನ್ನು ಹಾಕುವವರು, ಒದ್ದೆಯಾದರೂ ಕೂಡ ಯೋಚನೆಗೆ ಇಲ್ಲದೆ ಇರತಕ್ಕಂಥವರು, ಅದು ದೂರ್ವಾಸರ ವ್ಯಕ್ತಿತ್ವ. ನಮ್ಮ ಆಚಾರ್ಯರ ಪರಂಪರೆಯಲ್ಲಿ ಬಂದವರು ದೂರ್ವಾಸರು. ಮೊದಲು ವಂಶಸ್ಯಾದೀನ್ ಸನಕಾದೀನ್ ಉಪಾಸೆ ದೂರ್ವಾಸಸಂ ಪರತೀರ್ಥಾಖ್ಯ ಭಿಕ್ಷಂ ಭಿಕ್ಷುಂ ಸತ್ಯಪ್ರಜ್ಞಂ ಪ್ರಾಜ್ಞತೀರ್ಥಂ ಮುನೀಂದ್ರಂ ಪಶ್ಚಾತ್ ಶಿಷ್ಯೌ ಅಚ್ಯುತ ಪ್ರಜ್ಞ ಮಧ್ವೌ ಅಥವಾ ಅಚ್ಯುತ ಪ್ರೇಕ್ಷ ಮಧ್ವೌ. ಅಚ್ಯುತ ಪ್ರೇಕ್ಷರು ಬಂದ, ಮಧ್ವಾಚಾರ್ಯರು ಬಂದ ಏನು ಪೀಠ ಇದೆ, ಆ ಪೀಠದ ಪ್ರಾರಂಭ ಸನಕಾದಿಗಳು. ಸನಕಾದಿಗಳಾದ ಮೇಲೆ ದೂರ್ವಾಸಸಂ ಪರತೀರ್ಥಾಖ್ಯ ಭಿಕ್ಷುಂ ಸತ್ಯಪ್ರಜ್ಞಂ ಪ್ರಾಜ್ಞತೀರ್ಥಂ ಮುನೀಂದ್ರಂ ಪಶ್ಚಾತ್ ಶಿಷ್ಯವು ಅಚ್ಯುತ ಪ್ರೇಕ್ಷ ಮಧ್ವೌ ಅಂತ ಇದು ಸಂಪ್ರದಾಯ ಪದ್ಧತಿ. ಆದ್ದರಿಂದ ಪರಮ ಸನ್ಯಾಸಿಗಳಾದಂತಹ ವೈರಾಗ್ಯಾಭಿಮಾನಿ ರುದ್ರದೇವರ ಅವತಾರ ದೂರ್ವಾಸಸ್ ಅನ್ನುವ ಅವತಾರ. ಮತ್ತೆ ಬ್ರಹ್ಮದೇವರು ಅವತಾರ ಎತ್ತಬೇಕಿತ್ತು. ಆದರೆ ಬ್ರಹ್ಮದೇವರು ಒಂದು ಸಂಕಲ್ಪ ಮಾಡಿದ್ದಾರೆ, ನಾನು ಹುಟ್ಟುವುದಿಲ್ಲ ಅಂತ ಒಂದು ಸಂಕಲ್ಪ ಮಾಡಿದ್ದಾರೆ. ಯಾಕಂದ್ರೆ ಬ್ರಹ್ಮದೇವರು ಅವತಾರ ಮಾಡಲಿಕ್ಕೆ ಶುರು ಮಾಡಿದರೆ ವಾಯುದೇವರು ಸುಮ್ಮನೆ ಕೂತ್ಕೊಳ್ಬೇಕಾಗುತ್ತೆ. ಬ್ರಹ್ಮ ವಾಯು ಅನ್ನೋದು ಸಮಾನ ಪದವಿ.
ಪದವಿಯಲ್ಲಿ ಬ್ರಹ್ಮ ಪದವಿ ಮೇಲಿನದ್ದು, ವಾಯು ಮುಂದಕ್ಕೆ ಬ್ರಹ್ಮ ಪದವಿಗೆ ಏರಬೇಕು. ಆದರೆ ವ್ಯಕ್ತಿತ್ವ ಸಮಾನವಾದದ್ದು. ಆದ್ರಿಂದ ಈ ಬ್ರಹ್ಮದೇವರು ವಾಯುದೇವರಾಗಿದ್ದಾಗ ಸಾಕಷ್ಟು ಅವತಾರಗಳನ್ನು ಮಾಡಿರುವುದರಿಂದ ಆ ಅವತಾರದ ಬಗ್ಗೆ ರಿಟೈರ್ಮೆಂಟ್ ತಗೊಂಡದ್ದಕ್ಕೆ ಬ್ರಹ್ಮ ಪದವಿ ಅಂತ ಹೆಸರು. ಬ್ರಹ್ಮಾಣಮಪ್ಯನವತಾರ ಮನಾದಿ ದೀಕ್ಷು. ಅನವತಾರ, ಅವರಿಗೆ ಅವತಾರ ಮಾಡುವ ಇಚ್ಛೆಯೇ ಇಲ್ಲ. ಭಗವತ್ ಸಂಕಲ್ಪಕ್ಕೆ ಅನುಗುಣವಾಗಿ ಅವತಾರ ಅನ್ನುವ ವ್ಯವಸ್ಥೆಯನ್ನು ಬಿಟ್ಟಿರುವವರಿಗೆ ಬ್ರಹ್ಮದೇವರು ಅಂತ ಹೆಸರು. ಹಾಗಾಗಿ ಬ್ರಹ್ಮ ಈಗ ಅವತಾರ ಮಾಡುವ ಅನಿವಾರ್ಯತೆ ಬಂದಿದೆ. ಅದಕ್ಕೋಸ್ಕರ ಬ್ರಹ್ಮದೇವರು ನಾನು ಹುಟ್ಟುವುದಿಲ್ಲ, ಆದರೆ ಈ ಅತ್ರಿ ಫಜೀತಿಯಲ್ಲಿ ಸಿಕ್ಕಿಸಿ ಹಾಕಿದ್ದಾನೆ, ಅದಕ್ಕೋಸ್ಕರ ಅತ್ರಿಗೆ ಹುಟ್ಟುವ ಮಗುವಿನಲ್ಲಿ ನಾನು ವಿಶೇಷ ಸನ್ನಿಧಾನವನ್ನು ಪಡಿತೇನೆ ಅಂತ ಹೇಳಿ ಅತ್ರಿಯಲ್ಲಿ ಹುಟ್ಟಿದ ಸೋಮನಲ್ಲಿ ಬ್ರಹ್ಮ ಸನ್ನಿಹಿತನಾದ. ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತೂ ಕೇವಲಂ. ಅವರು ಅವತರಿಸಲಿಲ್ಲ, ಸನ್ನಿಧಾನವನ್ನು ಹೊಂದಿದ್ರು. ಅತ್ರಿ ಅದೊಂದು ದಿವಸ ನಿಂತುಕೊಂಡು ತಪಸ್ಸು ಮಾಡಿದ. ತಪಸ್ಸು ಮಾಡ್ತಾ ಮಾಡ್ತಾ ಚಂದ್ರನನ್ನೇ ಧ್ಯಾನಿಸಿದ. ಯಾವ ಚಂದ್ರ ಭಗವಂತನ ಮನಸ್ಸಿನಿಂದ ಆವಿರ್ಭಾವಗೊಂಡು ಲೋಕದ ಮನಸ್ಸಿಗೆ ನಿಯಾಮಕನಾಗಿದ್ದಾನೆ, ಆ ಚಂದ್ರಮ ಮನಸೋ ಜಾತಃ ಅಂತ ಪುರುಷ ಸೂಕ್ತದಲ್ಲಿ ನಿರೂಪಿಸಲ್ಪಟ್ಟಿದ್ದಾನೆ, ಅಂತಹ ಚಂದ್ರನನ್ನು ಮನೋನಿಯಾಮಕರನ್ನು ಧ್ಯಾನ ಮಾಡ್ತಾ ಅತ್ರಿ ನಿಂತಿದ್ದಾನೆ. ಸೋಮನ ಧ್ಯಾನ ಮಾಡ್ತಾ ಮಾಡ್ತಾ ಈ ಅತ್ರಿಯ ಶರೀರವೇ ಸೋಮನ ಹಾಗೆ ಆಗುವುದು. ಸೋಮ ಸ್ವರೂಪವನ್ನು ಪಡೆದಂತಹ ಅತ್ರಿಯ ಕಣ್ಣಿನಿಂದ ಒಂದು ರೀತಿಯ ಅಮೃತ ಧಾರೆ ಸುರಿಯುವುದಕ್ಕೆ ಪ್ರಾರಂಭವಾಯಿತು. ಗಟ್ಟಿ ಗಟ್ಟಿಯಾದ ಧಾರೆ ಹಾಗೆಯೇ ಇಳಿಯುವುದಕ್ಕೆ ಪ್ರಾರಂಭವಾಗಿದೆ. ಒಂದು ಥರದ ರಸ ಇಳಿತಾ ಇಳಿತಾ ಮೇಲೆಲ್ಲ ದಪ್ಪವಾಗಿ ಸೇರಿ ಇನ್ನಷ್ಟು ದಪ್ಪವಾಗಿ ಜಾರ್ತಾ ಇದೆ. ಜಾರಿ ಭೂಮಿಗೆ ಬೀಳುವ ಸಾಧ್ಯತೆ ಇದ್ದಾಗ ಚತುರ್ಮುಖ ಬ್ರಹ್ಮ ಬಂದವ ತನ್ನ ಎರಡೂ ಕೈಗಳಲ್ಲೂ ಕೂಡ ಆ ಜಾರ್ತಾ ಇದ್ದಂತಹ ಸೋಮರಸವನ್ನು ಕೈಯಲ್ಲಿ ಹಿಡಿದು ಅದನ್ನು ಹಾಗೆಯೇ ಒಂದು ದಪ್ಪ ಮಾಡಿದ, ಗಂಧವನ್ನು ಉಂಡೆ ಮಾಡಿದ ಹಾಗೆ ಮಾಡಿದ. ದಪ್ಪ ಮಾಡ್ತಾ ಇದ್ದ ಹಾಗೆ ಅಲ್ಲಿ ಒಂದು ಸ್ವರೂಪ ವ್ಯಕ್ತವಾಯಿತು. ಅದಕ್ಕೆ ಚಂದ್ರ ಸೋಮ ಅಂತ ಹೆಸರು. ಹಿಂದೇ ಇದ್ದಂತಹ ಚಂದ್ರ ಅತ್ರಿ ನೇತ್ರ ಸಮುದ್ಭವನಾದ, ಅತ್ರಿಯ ಕಣ್ಣಿನಿಂದ ಆವಿರ್ಭಾವಗೊಂಡಂತಹ ಅಮೃತ ರಸದ ಸ್ವರೂಪವಾಗಿ ಚಂದ್ರ ಮತ್ತೊಮ್ಮೆ ಆವಿರ್ಭಾವವನ್ನು ಪಡೆದ. ಹೀಗೆ ಚಂದ್ರನಿಗೆ ಪ್ರಮುಖವಾಗಿ 3 ಆವಿರ್ಭಾವಗಳು. ಒಂದು ಭಗವಂತನ ಮನಸ್ಸಿನಿಂದ ಹುಟ್ಟಿ ಅವ ಮನೋಜ ಅಥವಾ ಮನಸಿಜ ಚಿತ್ತಜ ಅಂತ ಕರೆಸಿಕೊಳ್ತಾನೆ. ಮತ್ತೊಮ್ಮೆ ಅತ್ರಿ ನೇತ್ರ ಸಮುದ್ಭವನಾಗಿ ಆವಿರ್ಭಾವಗೊಳ್ತಾನೆ. ಮತ್ತೊಮ್ಮೆ ಕ್ಷೀರಸಾಗರ ಮಥನ ಕಾಲದಲ್ಲಿ ತಾನು ಹುಟ್ಟಿ ಬರ್ತಾನೆ. ಈ 3 ರೂಪಗಳು ಕೂಡ ಮೊದಲ ಮನೋಜಾತವಾದ ಭಗವಂತನ ರೂಪದಲ್ಲಿ ಐಕ್ಯವನ್ನು ಹೊಂದ್ತಾವೆ. ಈಗ ಅತ್ರಿಯಿಂದ ಹುಟ್ಟಿದ ಚಂದ್ರನನ್ನು ಸೋಮ ತಾನು ಕೈಯಾರೆ ಎತ್ತಿ ಹಿಡಿದದ್ದರಿಂದ ಚತುರ್ಮುಖ ಬ್ರಹ್ಮ ಕೈಯಾರೆ ಎತ್ತಿ ಹಿಡಿದು ಅದರಲ್ಲಿ ತಾನು ಸನ್ನಿಹಿತನಾದ. ಭಗವಂತನ ಸನ್ನಿಧಾನವನ್ನು ಪಡೆದಂತಹ ಚಂದ್ರ ಚತುರ್ಮುಖ ಬ್ರಹ್ಮನ ಸನ್ನಿಧಾನ ಭೂಯಿಷ್ಠ ಸ್ವರೂಪವನ್ನು ಪಡೆದಂತಹ ಚಂದ್ರ ಅವನು ಚತುರ್ಮುಖನ ಅನುಗ್ರಹದಿಂದ 4 ಆಧಿಪತ್ಯಗಳನ್ನು ಪಡಿತಾನೆ. ಒಂದು, ವನಸ್ಪತ್ಯೋಷಧಿಗಳಿಗೆ ಪತಿಯಾಗ್ತಾನೆ. ಮತ್ತೊಂದು, ಉತ್ತರ ದಿಕ್ಕಿಗೆ ಅಧಿಪತಿಯಾಗಿ ನಿಯುಕ್ತನಾಗ್ತಾನೆ. ಪಿತೃದೇವತೆಗಳ ಆಧಿಪತ್ಯವನ್ನು ಪಡಿತಾನೆ. ಅದರ ಜೊತೆಗೆ ವಿಪ್ರಾಧಿಪತಿ, ನಕ್ಷತ್ರಾಧಿಪತಿ, ದ್ವಿಜಾಧಿಪತಿ ಅನ್ನುವ ನಾಮಕರಣವನ್ನು ಪಡಿತಾನೆ. ಹೀಗೆ ಆಧಿಪತ್ಯದಿಂದ ಅಹಂಕಾರ ಶುರುವಾಗುತ್ತೆ ಚಂದ್ರನಿಗೆ. ಈ ಅಹಂಕಾರದಿಂದ ಮುಂದೆ ಏನೇನೋ ಆಗುತ್ತೆ. ಏನೇನೋ ಆಗಿ ಬೃಹಸ್ಪತಿ ಪತ್ನಿಯಾದ ತಾರೆಯಲ್ಲಿ ಬುಧ ಹುಟ್ಟುವಲ್ಲಿ ತನಕ ಅವಾಂತರಗಳು ನಮ್ಮದು ಹೋಗ್ತವೆ. ಅಂತೂ ಈ ಚಂದ್ರ ಅವನು ಚತುರ್ಮುಖ ಬ್ರಹ್ಮನ ಆವೇಶ ವಿಶೇಷದಿಂದ ಆವಿರ್ಭಾವಗೊಂಡಂತಹ ಆತ್ರೇಯ. ಹೀಗೆ 3 ಜನ ಆತ್ರೇಯರು, ಒಬ್ಬ ಚಂದ್ರ, ಮತ್ತೊಬ್ಬ ದೂರ್ವಾಸಸ್, ಮತ್ತೊಬ್ಬ ದತ್ತಾತ್ರೇಯ ಅಂತ. ಹೀಗೆ 3 ಜನರ ಆವಿರ್ಭಾವ ಅನಸೂಯೆಯ ಮೂಲಕವಾಗಿ, ಅನಸೂಯೆ ಮತ್ತು ಅತ್ರಿ ಇವರಿಬ್ಬರ ತಪಸ್ಸಿನ ಬಲದಿಂದಾಗಿ ಲೋಕಕ್ಕೆ ಲಭ್ಯವಾಗಿರತಕ್ಕಂಥದ್ದು. ಇನ್ನು ಒಬ್ಬಳು ಮಗಳ ಕಥೆಯನ್ನು ನಾವು ಊಟ ಮಾಡುವುದಕ್ಕಿಂತ ಮುಂಚೆ ಕೇಳಿ ಮುಗಿಸಬೇಕು. ಅವಳು ಪ್ರಸೂತಿಯನ್ನು ದಕ್ಷನಿಗೆ ಕೊಟ್ಟು ಮದುವೆ ಮಾಡಿದರು. ದಕ್ಷ ಪ್ರಜಾಪತಿ ಇದು ಸ್ವಯಂಭುವ ಮನ್ವಂತರದ ದಕ್ಷ. ಯಾಕಂದರೆ ಚಾಕ್ಷುಷ ಮನ್ವಂತರದ ದಕ್ಷನಿಗೂ ಸ್ವಯಂಭುವ ಮನ್ವಂತರದ ದಕ್ಷನಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಈ ಸ್ವಯಂಭುವ ಮನ್ವಂತರದ ದಕ್ಷನಿಗೆ ಪ್ರಸೂತಿಯಲ್ಲಿ 16 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. 60 ಜನ ಹೆಣ್ಣು ಮಕ್ಕಳು ಹುಟ್ಟಿದ ದಕ್ಷ ಅವ ಚಾಕ್ಷುಷದವ. ಇಲ್ಲಿ ಹುಟ್ಟಿದ 16 ಜನ ಹೆಣ್ಣು ಮಕ್ಕಳು. ಆ 16 ಜನ ಹೆಣ್ಣು ಮಕ್ಕಳ ಮದುವೆಯ ವ್ಯವಸ್ಥೆ ಮಾಡಬೇಕು. ಅದರಲ್ಲಿ 13 ಜನರನ್ನು ಒಟ್ಟಿಗೆ ಮದುವೆ ಮಾಡಿಕೊಡ್ತಾನೆ. ಧರ್ಮ ಪ್ರಜಾಪತಿಗೆ ಕೊಟ್ಟು, ಆ ಸ್ವಯಂಭುವ ಮನ್ವಂತರದ ಧರ್ಮ ಪ್ರಜಾಪತಿ ಅವರಿಗೆ 13 ಜನ ಮಕ್ಕಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಆಮೇಲೆ ಇನ್ನು 2 ಒಬ್ಬಳು ಸ್ವಾಹ ಮತ್ತೊಬ್ಬಳು ಸ್ವಥ.
ಸ್ವಾಹಾಳನ್ನು ಅಗ್ನಿಗೆ ಕೊಟ್ಟು ಮದುವೆ ಮಾಡ್ತಾನೆ, ಸ್ವಧಾಳನ್ನು ಪಿತೃದೇವತೆಗಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಮತ್ತೆ ಕೊನೆಯವಳು ಸತಿ, ಆ ಸತಿಯನ್ನು ರುದ್ರನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂತ. ಹೀಗೆ ದಕ್ಷ ಪ್ರಜಾಪತಿ 16 ಜನ ಮಕ್ಕಳಿಗೆ ಮದುವೆ ಮಾಡ್ತಾನೆ. ಅದರಲ್ಲಿ ಮೊದಲು 13 ಜನ ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳಲ್ಲೂ ಒಬ್ಬೊಬ್ಬರದ್ದು ಬಹಳ ಸುಂದರವಾದ ಹೆಸರು. ಒಬ್ಬಳಿಗೆ ಶ್ರದ್ಧಾ ಅಂತ ಹೆಸರು. ಶ್ರದ್ಧೆಯನ್ನು ಕೊಟ್ಟು ಧರ್ಮನಿಗೆ ಮದುವೆ ಮಾಡಿದ್ರು. ಈ ಶ್ರದ್ಧೆ ಮತ್ತೊಬ್ಬಳು ದಯಾ ಅಂತ, ಒಬ್ಬಳು ಶ್ರದ್ಧಾ ಮತ್ತೊಬ್ಬಳು ದಯಾ. ದಯಾ ಮತ್ತು ಧರ್ಮ ಪ್ರಜಾಪತಿ ಸಂಸಾರ ಮಾಡಿದ್ರಿಂದ ಅಭಯ ಅನ್ನುವ ಮಗ ಹುಟ್ಟಿದ. ಅಭಯಂ ದಯಾ ಅಂತ. ಶ್ರದ್ಧೆಯಿಂದಾಗಿ ಧರ್ಮ ಪ್ರಜಾಪತಿಯಿಂದಾಗಿ ಸ್ವರ್ ಅಂದ್ರೆ ಸುಖ ಅನ್ನುವ ಒಬ್ಬ ಮಗ ಹುಟ್ಟಿದ. ಈಗ ದಯೆಯಿಂದಾಗಿ ಅಭಯ ಅನ್ನುವ ಮಗ ಹುಟ್ಟಿದ. ಈ 13 ಜನರ ಸಂಸಾರ ಕೇಳುವುದೇ ಬಹಳ ಸುಂದರ. ಆ ಹೆಸರಿನಲ್ಲಿ ಒಂದು ರೀತಿಯ ರೂಪಕ ಇದೆ. ಅಂದ್ರೆ ಧರ್ಮಾಚರಣೆ ಮಾಡಬೇಕು. ಧರ್ಮಾಚರಣೆಯನ್ನು ಮಾಡ್ತಾ ಮಾಡ್ತಾ ಸ್ವಲ್ಪ ದಯೆಯೂ ಬೇಕು. ದಯೆ ಮತ್ತು ಧರ್ಮ ಎರಡು ಸೇರಿ ದಾಂಪತ್ಯ ಮಾಡಿದರೆ ಅಭಯ ಉಂಟಾಗ್ತದೆ. ಅಕಸ್ಮಾತ್ ಧರ್ಮಾಚರಣೆ ಮಾಡುವ ವ್ಯಕ್ತಿಗೆ ದಯೆ ಇಲ್ಲ ಅಂದ್ರೆ ಎಲ್ಲರೂ ಗಡಗಡ ನಡುಗಬೇಕಾಗ್ತದೆ. ಕೆಲವರು ಹಾಗೆ ಸ್ನಾನ ಮಾಡಿ ಧರ್ಮಾಚರಣೆಗೆ ಶ್ರಾದ್ದ ಯಾವುದು ಕ್ಷೇತ್ರ ವಿಧಿ ಮಾಡುವುದಕ್ಕೆ ಮಡಿಯಲ್ಲಿ ಬಂದರು ಅಂದ್ರೆ ಸಾಕು, ಹೆಂಡತಿ ಮಕ್ಕಳೆಲ್ಲ ಗಡಗಡ ನಡುಗ್ಲಿಕ್ಕೆ ಶುರುವಾಗ್ತದೆ. ಒಂದು ಸಲ ಇವರ ಮಡಿ ಕೆಲಸ ಮುಂದೆ ಸಾಕಪ್ಪ ಅಂತ ಅನಿಸ್ಲಿಕ್ಕೆ ಶುರುವಾಗ್ತದೆ. ಕಾರಣ ಏನು ಅಂದ್ರೆ ದಯೆ ಇಲ್ಲ. ಧರ್ಮ ಸಿಕ್ಕಾಬಿಟ್ಟೆ ಇದೆ, ಆದ್ರೆ ದಯೆ ಇಲ್ಲ. ಧರ್ಮದ ಜೊತೆಗೆ ದಯೆ ಅನ್ನುವ ಹೆಂಡತಿ ಸೇರಿದರೆ ಅಭಯ, ಎಲ್ರಿಗೂ ಶಾಂತಿ ನೆಮ್ಮದಿ. ಅಯ್ಯೋ ಅವ್ರದ್ದೊಂದು ಪೂಜೆ ಏನು ಚಂದ, ದಿವಸ ಹೆಚ್ಚು ಹೊತ್ತು ಪೂಜೆ ಮಾಡಿದಷ್ಟು ಒಳ್ಳೇದು ಅಂತ ಅನಿಸುತ್ತೆ. ಇಲ್ಲಿ ಭೀಮಸೇನ ಯುದ್ಧ ಮಾಡಿದ ಜರಾಸಂಧನ ಜೊತೆಗೆ. ಜರಾಸಂಧನ ಜೊತೆಗೆ ಮಹಾಯುದ್ಧ ನಡೀತಾ ಇದ್ರೆ ಪಕ್ಕದಲ್ಲಿ ಕೃಷ್ಣ ನೋಡಿ ಖುಷಿ ಪಡ್ತಾ ಇದ್ದಾರೆ. ಒಂದು ಹೊಡೆಯುವುದು ಜರಾಸಂಧನಿಗೆ, ಹೊಡೆದು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳುದು ಭೀಮಸೇನನ ಕೆಲಸ. ಅದು ಒಂದು ಅಶ್ವಮೇಧದಲ್ಲಿ ಒಂದೊಂದು ಆಹುತಿ ಹಾಕಿದಾಗ ಆ ಭಗವಂತನಿಗೆ ಎಷ್ಟು ಪ್ರೀತಿ ಆಗ್ತಿತ್ತೋ ಅದಕ್ಕಿಂತ ಹೆಚ್ಚು ಈ ಭೀಮಸೇನ ಒಂದೊಂದು ಹೊಡೆದಾಗ ಖುಷಿ ಆಗ್ತಾ ಇತ್ತಂತೆ. ಅದು ಕಿಮು ವದ ಭಗವನ್ ರಾಜಸೂಯಾಶ್ವಮೇಧೆ ಅಂತ ಪಂಡಿತಾಚಾರ್ಯ ಕೇಳ್ತಾರೆ. ನಿನಗೆ ಈ ಭೀಮಸೇನ ಜರಾಸಂಧನಿಗೆ ಹೊಡೆದು ಬೀಳಿಸಿ ಸಾಯಿಸಿ ಯಜ್ಞದಲ್ಲಿ ಆ ಜರಾಸಂಧ ಎಂಬ ಪಶುವನ್ನು ಬಲಿ ಕೊಟ್ಟಾಗ ನಿನಗೆ ಏನು ಪ್ರೀತಿ ಆಯಿತು? ಕಿಮು ವದ, ಹೇಳು ನೀನು. ಕಿಮ್ ರಾಜಸೂಯ ಅಶ್ವಮೇಧೆ, ನಿನಗೆ ರಾಜಸೂಯ ಅಶ್ವಮೇಧಗಳಲ್ಲಿ ಅಷ್ಟು ಪ್ರೀತಿ ಆಯ್ತೇನಪ್ಪ? ಆಗ್ಲಿಲ್ವಲ್ಲ ಅಂತ ಪಂಡಿತಾಚಾರ್ಯರು ಕೇಳ್ತಾರೆ. ಅಂದ್ರೆ ಈ ಯುದ್ಧ ಯಜ್ಞದಲ್ಲಿ ಭಗವಂತನನ್ನು ಪ್ರೀತಿಗೊಳಿಸಿ, ಯುದ್ಧವೂ ಕೂಡ ಯಜ್ಞವಾಗುತ್ತೆ ಭಗವಂತನ ಪ್ರೀತಿಯ ಉದ್ದೇಶ ಇದ್ರೆ. ಆದ್ರೆ ನಮ್ಮಲ್ಲಿ ಹಾಗಲ್ಲ, ಯಜ್ಞವೂ ಕೂಡ ಯುದ್ಧವಾಗುತ್ತೆ. ಇದು ಪ್ರಸಂಗ, ವ್ಯತ್ಯಾಸ ಇಷ್ಟೇ. ಯುದ್ಧವನ್ನು ಯಜ್ಞವಾಗಿಸುವುದಕ್ಕೆ ಸಾಧ್ಯ ಇದೆ, ಪೂಜೆಯನ್ನು ಯುದ್ಧವಾಗಿಸುವ ಸಾಧ್ಯತೆ ಇದೆ. ದಯೆ ಬೇಕು. ಧರ್ಮಾನುಷ್ಠಾನದಲ್ಲಿ ದಯಾ ಅನ್ನುವ ಒಂದು ಹೆಂಡತಿ ಸೇರಿಕೊಂಡು ಅಂತಾದ್ರೆ ಆವಾಗ ಅಭಯ ಅನ್ನುವುದು ಹುಟ್ಟುತ್ತೆ. ಶ್ರದ್ಧಾ ಅಸೂತ ಶುಭಂ ಮೈತ್ರಿ, ಶ್ರದ್ಧಾ ಅಸೂತ ಶುಭಂ. ಶ್ರದ್ಧಾ ಅನ್ನುವ ದಾಕ್ಷಾಯಿಣಿಯಲ್ಲಿ ದಕ್ಷ ಪ್ರಜಾಪತಿಗೆ ಶುಭ ಅನ್ನುವ ಮಗ ಹುಟ್ಟಿದ. ಅಂದ್ರೆ ಧರ್ಮಾನುಷ್ಠಾನ ಮಾಡುವಾಗ ಜೊತೆಗೆ ಶ್ರದ್ಧೆ ಬೇಕು. ಶ್ರದ್ಧೆ ಅಂದ್ರೆ ಅಚಲವಾದ ನಂಬಿಕೆ ಮತ್ತು ದೃಢವಾದ ಜ್ಞಾನ, ಇವೆರಡಕ್ಕೆ ಒಟ್ಟು ಸೇರಿಸಿ ಶ್ರದ್ಧಾ ಅಂತ ಹೆಸರು. ಶ್ರದ್ಧಾ ಅನ್ನುವಲ್ಲಿ ಎರಡು ಶಬ್ದ, ಶ್ರತ್ ಧ. ಶ್ರತ್ ಅನ್ನುವುದು ಜ್ಞಾನವನ್ನು ಹೇಳ್ತದೆ, ಧ ಅನ್ನುವುದು ನಂಬಿಕೆಯನ್ನು ಹೇಳುತ್ತದೆ. ಜ್ಞಾನವಿಲ್ಲದ ನಂಬಿಕೆಯನ್ನು ಕುರುಡು ನಂಬಿಕೆ ಅಂತ ಕರೀತಾರೆ, ಅಂಧಶ್ರದ್ಧೆ ಅಂತ ಕರೀತಾರೆ, ಅಥವಾ ಮೂಢ ನಂಬಿಕೆ ಅಂತ ಕರೀತಾರೆ. ಇಂತಹ ಶ್ರದ್ಧೆ ನಿರುಪಯುಕ್ತವಾದದ್ದು. ಇನ್ನೊಂದು ಭಯಾನಕವಾದದ್ದಿದೆ, ಈ ಮೂಢನಂಬಿಕೆ ಆದರೂ ಆಗ್ಬೋದು, ಆದರೆ ಶ್ರದ್ಧೆಯಿಲ್ಲದ ಜ್ಞಾನ ಉಂಟಲ್ಲ, ಅದು ಇದಕ್ಕಿಂತ ಭಯಾನಕ. ಶ್ರದ್ಧೆಯಿಲ್ಲದ ಜ್ಞಾನವನ್ನು ಶುಷ್ಕ ಪಾಂಡಿತ್ಯ ಅಂತ ಕರೀತಾರೆ. ಶುಷ್ಕ ಪಾಂಡಿತ್ಯ ಅನ್ನುವುದು ದುರಂತಮಯವಾದದ್ದು. ಅದೇ ಜ್ಞಾನವಿಲ್ಲದ ಶ್ರದ್ಧೆಯೂ ಕೂಡ ಅನಿಷ್ಟಪ್ರದವಾದದ್ದು. ತಿಳಿಬೇಕು, ತಿಳಿದು ನಂಬಬೇಕು, ನಂಬಬೇಕು, ನಂಬಿ ತಿಳಿಬೇಕು. ಈ ನಂಬಿಕೆ ಮತ್ತು ತಿಳಿಯುವಿಕೆ ಅನ್ನೋದು ಒಂದು ಗಾಡಿಯ ಎರಡು ಚಕ್ರಗಳಿದ್ದಾಗೆ, ರಥದ ಎರಡು ಚಕ್ರಗಳಿದ್ದಾಗೆ ಜೊತೆ ಜೊತೆಗೇ ಸಾಗಬೇಕು. ಒಂದು ಇಲ್ಲದೆ ಹೋದರೆ ಮತ್ತೊಂದು ಮೌಲ್ಯವನ್ನು ಪಡೆಯುವುದಿಲ್ಲ. ನಾಣ್ಯದಲ್ಲಿ ಎರಡು ಮುಖಗಳಲ್ಲೂ ಮುದ್ರಿತವಾಗಿದ್ದರೆ ಮಾತ್ರ ಹೇಗೆ ಅದು ಮೌಲ್ಯವುಳ್ಳದ್ದಾಗುತ್ತೋ ಹಾಗೆ ಶ್ರದ್ಧೆ ಮತ್ತು ಜ್ಞಾನ, ನಂಬಿಕೆ ಮತ್ತು ಜ್ಞಾನ ಜೊತೆಗಿದ್ದಾಗ ಮಾತ್ರ ಅದಕ್ಕೆ ಮೌಲ್ಯ ಇರತಕ್ಕಂಥದ್ದು. ಶ್ರಾದ್ದದಲ್ಲಿ ಬೆಕ್ಕನ್ನು ಬಹಳ ಕಷ್ಟಪಟ್ಟು ತಂದು ಪಾತ್ರೆ ಅಡಿಯಲ್ಲಿ ಹಾಕಿಟ್ಟ ಹಾಗೆ ಮಾಡುವುದಕ್ಕೆ ಹೋಗಬಾರ್ದು. ಅವರು ಶ್ರಾದ್ದ ಮಾಡುವಾಗ ಬೆಕ್ಕಿಗೆ ಯಾವತ್ತೂ ಕೂಡ ಒಂದು ಬುಟ್ಟಿ ಹಾಕಿ ಶ್ರಾದ್ದ ಮಾಡ್ತಾ ಇದ್ರು. ಅಜ್ಜ ಮಾಡ್ತಾ ಇರುವುದನ್ನು ಮಗ ನೋಡಿದ, ಮಗ ಮಾಡ್ತಾ ಇರುವುದನ್ನು ಅವನ ಮಗ ನೋಡಿದ. ಮನೆಯಲ್ಲಿ ಬೆಕ್ಕು ಸತ್ತು ಹೋಯಿತು, ಮುಂದಕ್ಕೆ ಬೆಕ್ಕಿನ ಸಂತಾನ ಅಳಿದು ಹೋಯಿತು. ಇವನಿಗೆ ಅಪ್ಪನಿಗೆ ಶ್ರಾದ್ದ ಹಾಕಬೇಕು. ನಮ್ಮ ಅಪ್ಪ ಶ್ರಾದ್ದ ಹಾಕುವಾಗ ಬೆಕ್ಕಿಗೆ ಬುಟ್ಟಿ ಹಾಕ್ತಾ ಇದ್ರು ಅಂತ ಇವನಿಗೆ ಬೆಕ್ಕೇ ಸಿಗಲಿಲ್ಲ.
ಕೊನೆಗೆ ಪಕ್ಕದ ಮನೆಯಲ್ಲಿ ಕೇಳಿದ. ಅವ್ರು ಹೇಳಿದ್ರು ನಮ್ಮಲ್ಲಿ ಇನ್ಯಾವುದೋ ಮನೆಯದ್ದು ಬೆಕ್ಕು ಬರ್ತಿತ್ತು, ಇವತ್ತು ಇಲ್ಲ ಅಂತೇಳಿ. ಕೊನೆಗೆ ಹುಡುಕಿ ಹೋಗಿ ಎಲ್ಲೋ ಒಂದು ಬೆಕ್ಕು ಸಿಕ್ಕಿ ಅದು ಮೀ ಮೇಲೆ ಪರಚಿದ್ರೂ ಇವ ಬೇಸರ ಮಾಡಿಕೊಳ್ಳದೆ ತಂದು ಮನೆಯಲ್ಲಿ ಬುಟ್ಟಿ ಹಾಕಿಟ್ಟೇ ಶ್ರಾದ್ದ ಮಾಡಿದ. ಇದು ಮೂಢನಂಬಿಕೆ. ಅಲ್ಲಿ ನಂಬಿಕೆ ಇದೆ, ಆದ್ರೆ ಯಾಕೆ ಅವರು ಬೆಕ್ಕಿಗೆ ಬುಟ್ಟಿ ಹಾಕಿ ಶ್ರಾದ್ದ ಮಾಡ್ತಾ ಇದ್ರು ಅಂತ ಯೋಚನೆ ಮಾಡಲಿಲ್ಲ. ಜ್ಞಾನ ಇಲ್ಲದೆ ನಂಬಿದ್ರೆ ಈ ಸಮಸ್ಯೆ. ಗತಾನುಗತಿಕೋ ಲೋಕಃ ನ ಲೋಕ ಪಾರಮಾರ್ಥಿಕಃ. ಏನಾಯ್ತು? ನಷ್ಟಮ್ಮೆ ತಾಮ್ರಭಾಜನಂ. ಇದರ ಪರಿಣಾಮ ಏನಾಯ್ತು ಅಂದ್ರೆ, ಇವನು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋದ. ಗಂಗಾ ನದಿಯಲ್ಲಿ ಏನು ಸುಂದರವಾದ ಮರಳು ಅಂದ್ರೆ ಮರಳು. ಆ ಮರಳಿನಲ್ಲಿ ತಂದು ತಾಮ್ರದ ಚೊಂಬು ಮಂಗಗಳೆಲ್ಲ ಎತ್ತಿಕೊಂಡು ಹೋಗ್ತಾವೆ ಅಂತ ಹೆದರಿಕೆ ಆಯ್ತು ಅವನಿಗೆ. ಅದಕ್ಕೋಸ್ಕರ ಅದನ್ನು ಅಲ್ಲಿ ಒಂದು ಸ್ವಲ್ಪ ಮರಳನ್ನು ಅಗದು ಅದರಲ್ಲಿ ಚೊಂಬಿಟ್ಟು ಎಲ್ಲಿ ಚೊಂಬಿಟ್ಟಿದ್ದೇನೆ ಅಂತ ಸ್ನಾನ ಮಾಡಿ ಬಂದ ಮೇಲೆ ಗೊತ್ತಾಗ್ಬೇಕಲ್ವಾ, ಅದಕ್ಕೋಸ್ಕರ ಅಲ್ಲಿ ಒಂದು ಹೀಗೆ ಗುಪ್ಪೆ ಹಾಕಿದ ಮರಳನ್ನು. ಅದನ್ನು ಬಂದವರು ನೋಡಿದ್ರು, ಗುಪ್ಪೆ ಒಂದು ಲಿಂಗವನ್ನು ನಿರ್ಮಾಣ ಮಾಡಿದ್ದಾನೆ, ಇದೊಂದು ಇಲ್ಲಿ ಸಂಪ್ರದಾಯ ಇರಬೇಕು ಅಂತ ಅವರು ಬಂದರು. ಅವರೊಂದು ಗುಪ್ಪೆ ನಿರ್ಮಾಣ ಮಾಡಿದ್ದಾರೆ. ಇವನು ಪಾಪ 4 ಮುಳುಗು ಹಾಕಿ ಮತ್ತೆ ಅಪ್ಪ ಅಮ್ಮಂದಿರ ಹೆಸರು ಹೇಳಿ ಅವರ ಹೆಸರಲ್ಲಿ ಒಂದು ಮುಳುಗು, ಇವರ ಹೆಸರಲ್ಲಿ ಒಂದು ಮುಳುಗು, ಯಾರ್ಯಾರು ಗಂಗೆಗೆ ಬರಲಿಲ್ಲ ಅವರೆಲ್ಲರ ಹೆಸರಲ್ಲಿ ಒಂದೊಂದು ಮುಳುಗು ಹಾಕಿದ. ಅಷ್ಟು ಮುಳುಗು ಹಾಕಿ ಬಂದು ನೋಡ್ತಾನೆ, ಸಾವಿರಾರು ಲಿಂಗಗಳು ಕಾಣಿಸ್ತದೆ. ತಲೆ ಮೇಲೆ ಕೈ ಇಟ್ಟುಕೊಂಡು ಹೊರಟಂತೆ, ಇವು ಗತಾನುಗತಿಕೋ ಲೋಕಃ ನ ಲೋಕ ಪಾರಮಾರ್ಥಿಕ. ಪರಿಣಾಮ ಏನು? ನಷ್ಟನ್ನೇ ತಾಮ್ರಭಾಜನಂ. ನನ್ನ ತಾಮ್ರ ಪಾತ್ರೆಯನ್ನು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಯಾಕೆ ಮಾಡ್ತಾರೆ ಅನ್ನೋದನ್ನು ತಿಳಿಯದೆ ಅವರು ಮಾಡಿದ್ರು ಅಂತ ಇವರು ಮಾಡಿದ್ರು ಅಂತ ಆದ್ರೆ ಇದರ ಪರಿಣಾಮ ನೆಟ್ಟಗಿರುವುದಿಲ್ಲ, ಚೆನ್ನಾಗಿಲ್ಲ. ಅದು ಯಾಕೆ ಮಾಡ್ತೇನೆ ಅಂತ ತಿಳ್ಕೊಂಡು ಕರ್ಮ ಮಾಡಬೇಕು. ಅದು ಜ್ಞಾತ್ವಾ ಪ್ರಾರಭ್ಯ ಕುರುವೀತ ಸಂಶಯಾತ್ಮ ವಿನಶ್ಯ ತಥೋ ಜ್ಞಾತ್ವೈವ ಸಂಪನ್ನಂ ಅಥೋ ಪ್ರಾರಭ್ಯತೆ ಬುಧೀಶ್. ಅದನ್ನು ತಿಳಿದು ಮಾಡಬೇಕು. ಅದನ್ನು ಶ್ರದ್ಧ ಅನ್ನುವ ಶಬ್ದದಿಂದ ನಾವು ಕರೀತೇವೆ. ತಿಳುವಳಿಕೆ ಬೇಕು, ಜ್ಞಾನ ಬೇಕು. ಒಬ್ಬರಿಗೆ ಸಿಕ್ಕಾಪಟ್ಟೆ ಜ್ಞಾನ, ಎಲ್ಲ ಗೊತ್ತಿದೆ ಅವನಿಗೆ. ಅವನ ಹತ್ರ ಕೇಳಿದ್ರೆ ಹೇಳ್ತಾನೆ, ಅದು ಋಗ್ವೇದದ 8ನೇ ಅಷ್ಟಕದ 3ನೇ ಅಧ್ಯಾಯದ 4ನೇ ಮಂತ್ರದಲ್ಲಿದೆ ನೋಡು ಅಂತ ಹೇಳ್ತಾರೆ. ನೋಡಿದ್ರೆ ಅಲ್ಲಿ ಅದರ ವಿಷಯ ಇರುತ್ತೆ. ಅದರ ಜೊತೆಗೆ ಹೇಳ್ತಾನೆ, ಹೌದು ಅಲ್ಲಿ ಹಾಗೆ ಹೇಳಿದ್ದಾರೆ, ಆದ್ರೆ ಏನು ದುಪಾಟಿಗೆ ಬಿಡ್ತದೆ, ಬೇರೆಗಳು ಹೇಳ್ತವೆ, ಏನೆಲ್ಲ ಹೇಳ್ತವೆ, ಯಾರು ನಂಬಲಿಕ್ಕೆ ಸಾಧ್ಯ, ಸುಮ್ಮನೆ ಹೇಳ್ತಾವೆ ಅಂತ ಹೇಳ್ತಾರೆ. ಅಲ್ಲೆಲ್ಲ ಇದೆ ಅಂತ ಗೊತ್ತಿದೆ ಅವನಿಗೆ, ಎಲ್ಲ ಗೊತ್ತಿದೆ, ಆದ್ರೆ ನಂಬಿಕೆ ಇಲ್ಲ, ಅದರ ಬಗ್ಗೆ ಶ್ರದ್ಧೆ ಇಲ್ಲ. ನಂಬಿಕೆ ಇಲ್ಲದೆ ಇದ್ದಂತಹ ಜ್ಞಾನವನ್ನು ಶುಷ್ಕ ಪಾಂಡಿತ್ಯ ಅಂತ ಕರೀತಾರೆ. ಅದನ್ನ ಜ್ಞಾನದ ಹಿನ್ನೆಲೆಯಲ್ಲಿ ನಂಬಿಕೆ ಬೇಕು, ನಂಬಿಕೆಯ ಹಿನ್ನೆಲೆಯಲ್ಲಿ ಜ್ಞಾನ ಬೇಕು. ಜ್ಞಾನ ಮತ್ತು ನಂಬಿಕೆ ಅನ್ನೋದು ಎರಡು ಸೇರಿಕೊಂಡಾಗ ಮಾತ್ರ ಅದು ಅತ್ಯುತ್ಕೃಷ್ಟವಾದಂತಹ ಜ್ಞಾನದ ಖನಿಯಾಗುತ್ತೆ. ಅವೆರಡೂ ಸೇರಬೇಕು. ಶ್ರದ್ಧಾ ಮತ್ತು ಧರ್ಮ ಪ್ರಜಾಪತಿ ಇವೆರಡರ ಸಮಾಗಮದಿಂದ ಆವಿರ್ಭಾವಗೊಂಡದ್ದೇನು? ಶುಭ ಅಂದರೆ ಶುಭ ಲೋಕ, ಒಳ್ಳೆಯದ್ದು, ಶ್ರೇಯಸ್ಸು ಅನ್ನೋದು ಹುಟ್ಟುತ್ತೆ. ಧರ್ಮದ ಜೊತೆಗೆ ಶ್ರದ್ಧೆ ಸೇರಿಕೊಂಡಾಗ ಶುಭದ ಆವಿರ್ಭಾವವಾಗುತ್ತೆ. ಧರ್ಮದ ಜೊತೆಗೆ ಹಿಂದೆ ಹೇಳಿದ ದಯೆಯ ಸ್ವರೂಪ ಸೇರಿಕೊಂಡಾಗ ಆವಾಗ ಅಭಯ ಹುಟ್ಟುತ್ತೆ. ಹೀಗೆ 13 ಜನ ಪತ್ನಿಯರಲ್ಲಿ ಧರ್ಮ ಪ್ರಜಾಪತಿಗೆ ಸಂತಾನವಾಗುತ್ತೆ. ಆಮೇಲೆ ಅಗ್ನಿಯ ಹೆಂಡತಿ ಸ್ವಾಹ. ಅಗ್ನಿಗೆ ಸ್ವಾಹಾಳಲ್ಲಿ 3 ಜನ ಮಕ್ಕಳು, ಶುಚಿ, ಪಾವಕ, ಪವಮಾನ ಅಂತ 3 ಜನ ಮಕ್ಕಳು. ಈ 3 ಜನ ಮಕ್ಕಳಿಗೆ ಮತ್ತೆ 15 ಜನ ಮಕ್ಕಳು. ಅಲ್ಲಿಗೆ 45, 3, 1 ಅಂತ ಒಟ್ಟು 49 ಜನ ಅಗ್ನಿಯರು. ಪಿತೃಪಿತಾಮಹ ಪ್ರಪಿತಾಮಹ ಸ್ವರೂಪವಾದ ಅಗ್ನಿಯರನ್ನು ಸೇರಿಸಿದರೆ 45 ಮತ್ತು 3 ಮತ್ತು 1 ಅಂತ ಒಟ್ಟು 49 ಜನ ಅಗ್ನಿಯರ ಉತ್ಪತ್ತಿಯಾಗುತ್ತೆ. ಇದರಲ್ಲಿ ಮೊದಲ ಅಗ್ನಿ ಯಾರಿದ್ದಾನೆ, ಪಿತಾಮಹನೆನಿಸಿದಂತಹ ಅಗ್ನಿ, ಅವನಿಗೆ ಪ್ರಧಾನ ಅಗ್ನಿ ಅಂತ ಹೆಸರು. 15ನೇ ಕಕ್ಷೆಯಲ್ಲಿ ಬರತಕ್ಕಂತಹ ಅಗ್ನಿದೇವಾವ ಸ್ವಾಹಾಪತಿ ಅಂತ ಕರೆಸಿಕೊಂಡಿದ್ದಾನೆ. ಅವನ ಮಕ್ಕಳು ಶುಚಿ, ಪಾವಕ, ಪವಮಾನ. ಅವರು ಅನೇಕ ಯಜ್ಞಗಳಲ್ಲಿ 3 ಅಗ್ನಿಗಳಲ್ಲಿ ಪ್ರತಿಷ್ಠಾಪಿಸಲ್ಪಡ್ತಕ್ಕಂತಹ ಪ್ರಧಾನ ಅಗ್ನಿಗಳ ಮಕ್ಕಳು. ಆಮೇಲೆ 45 ಜನ ಇವತ್ತು ಬೇರೆ ಬೇರೆ ಯಜ್ಞಗಳಲ್ಲಿ ಉಪಯೋಗಿಸತಕ್ಕಂತಹ ವಿಟಪ, ವರದ, ಬಲವರ್ಧನ ಮೊದಲಾದ ಹೆಸರಿನ ಅಗ್ನಿಗಳು. ಹೀಗೆ 49 ಅಗ್ನಿಗಳ ಉತ್ಪತ್ತಿಯಾಗುತ್ತೆ. ಮತ್ತೊಬ್ಬಳು ಸ್ವಧಾ, ದಾಕ್ಷಾಯಿಣಿಯಾದಂತಹ ಸ್ವಧೆಯನ್ನು ಪಿತೃದೇವತೆಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಸ್ವಧಾಳನ್ನು ಮುಂದಿಟ್ಟುಕೊಂಡು ಪಿತೃದೇವತೆಗಳು ಮಾನಸ ಕನ್ಯೆಯರನ್ನು ಆವಿರ್ಭಾವಗೊಳಿಸ್ತಾರೆ. ಆ ಮಾನಸ ಕನ್ಯೆಯರಲ್ಲಿ ಒಬ್ಬಳು ಮೇನೆಯನ್ನು ಹಿಮಾಲಯನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹಿಮಾಲಯ ಪರ್ವತ, ಹಿಮವತ್ ಪರ್ವತ ರಾಜ ಮೇನಕಾದೇವಿಯಲ್ಲಿ ತಾನು ಕೆಲವು ಮಕ್ಕಳನ್ನು ಪಡಿತಾನೆ. ಅದರಲ್ಲಿ ಮೇನೆಯ ಮಗನಾದ ಮೀನಾಕ ಒಬ್ಬ. ಆಮೇಲೆ 3 ಜನ ಹೆಣ್ಣು ಮಕ್ಕಳು, ಒಬ್ಬಳು ಅಪರ್ಣ, ಮತ್ತೊಬ್ಬಳು ಏಕಪರ್ಣ, ಮತ್ತೊಬ್ಬಳು ಏಕಪಾಟಲ ಅಂತ 3 ಜನ ಹೆಣ್ಣು ಮಕ್ಕಳು ಅಲ್ಲಿ ಹುಡುಕ್ತಾರೆ.
ಆ 3 ಜನ ತಪಸ್ಸು ಮಾಡಿದ್ರು. ಅವರ ಕಥೆ ಮುಂದಕ್ಕೆ ನೋಡ. ಇನ್ನೊಬ್ಬಳು ಕೊನೆಯ ಮಗಳು ದಕ್ಷನ ಕೊನೆಯ ಇದರಲ್ಲಿ ಧರ್ಮ ಪ್ರಜಾಪತಿಯ 13 ಜನ ಹೆಣ್ಣು ಮಕ್ಕಳಲ್ಲಿ 1-2 ಮಕ್ಕಳನ್ನು ನೋಡಿದ್ವಿ. ಕೊನೆಯ ಮಗಳನ್ನು ಒಬ್ಬಳನ್ನು ನೋಡ್ಬೇಕು ನಾವು. 13ನೇ ಮಗಳಿಗೆ ಮೂರ್ತಿ ಅಂತ ಹೆಸರು. ಮೂರ್ತಿ ಸರ್ವಗುಣೋತ್ಪತ್ತಿ ನರನಾರಾಯಣವು ಋಷಿ. ಧರ್ಮ ಪ್ರಜಾಪತಿಗೆ ಮೂರ್ತಿ ಎಂಬ ಹೆಣ್ಣು ಮಗಳಲ್ಲಿ ಭಗವಂತ ನರನಾರಾಯಣ ಅನ್ನುವ ರೂಪಗಳಿಂದ ಆವಿರ್ಭಾವಗೊಂಡ. ಇವನ ಕಥೆ ನಾವು ಕೇಳಬೇಕಾದರೆ ವಸ್ತುತಃ ಏಕಾದಶ ಸ್ಕಂದದಲ್ಲಿ ಆ ಕಥೆ ಇದೆ. ಅಲ್ಲಿಗೆ ಹೋದಾಗ ಪುರುಷೋತ್ತಾದರೆ ನೋಡೋಣ. ಆಮೇಲೆ ಸತಿ ಅನ್ನುವ 16ನೆಯ ಮಗಳು. ಅವಳ ಬಗ್ಗೆ ರುದ್ರನಿಗೆ ಕೊಟ್ಟು ಮದುವೆ ಮಾಡಿದ್ರು ಅಂತ ಅಷ್ಟು ಮಾತ್ರ ಹೇಳಿದ ಯಾರು ಶುಕಾಚಾರ್ಯ. ಅದರಿಂದ ಏನು ಹುಟ್ಟಿತು, ಎಷ್ಟು ಸಂತಾನವಾಯಿತು ಅನ್ನುವುದರ ಬಗ್ಗೆ ಹೇಳಿಲ್ಲ. ಆವಾಗ ಕೇಳ್ತಾ ಇರತಕ್ಕಂತಹ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ, ಅದು ಸರಿ, ಎಲ್ಲರಿಗೂ ಸಂತಾನ ಆದದರ ಬಗ್ಗೆ ಹೇಳಿದ್ರಿ, ಆ ಕೊನೆಯವಳಾದ ಸತಿಯ ಬಗ್ಗೆ ಅಲ್ಲಿ ಸಂತಾನದ ವಿಷಯ ಹೇಳಿಲ್ಲ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅದೊಂದು ದೊಡ್ಡ ಎಡವಟ್ಟಾಗೋಯಿತು ಅಂತ ಹೇಳ್ತಾನೆ. ಅಲ್ಲೊಂದು ಮದುವೆ ಮಾಡಿಕೊಟ್ರು, ಆದರೆ ಮದುವೆ ಆದ ಮೇಲೆ ಏನೋ ಈ ಮಾವ ಮತ್ತು ಅಳಿಯ ಇಬ್ಬರು ಗಲಾಟೆ ಶುರು ಮಾಡಿಕೊಟ್ರು. ಅವರ ಮಾವ ಅಳಿಯನ ಗಲಾಟೆಯ ಕಾರಣದಿಂದ ಪಾಪ ಇವಳು ಮಧ್ಯದಲ್ಲಿ ನಲಗಿ ಹೊತ್ತು ಅವಳಲ್ಲಿ ಸಂತಾನವೇ ಆಗಲಿಲ್ಲ, ಅಯ್ಯೋ ಪಾಪ ಅಂತ ಕಣ್ಣಿಗೆ ಹಾಕುವಂತ ಪ್ರಸಂಗ. ಅದನ್ನು ಸತಿಯ ಬಗ್ಗೆ ವಿವರಣೆ ಕೊಡುವಾಗ ಅಲ್ಲಿ ಸಂತಾನ ಯಾಕಾಗಲಿಲ್ಲ ಅನ್ನುವ ಪ್ರಶ್ನೆಗೆ ವಿವರಿಸುವಾಗ ದಕ್ಷಾಧ್ವರ ಪ್ರಸಂಗದ ವಿವರಣೆ ಬರ್ತದೆ. ನಾವು ದಕ್ಷಾಧ್ವರವನ್ನು ಈಗ ಮುಗಿಸಿಬಿಡುವ. ದಕ್ಷ ಪ್ರಜಾಪತಿ ಸ್ವಲ್ಪ ಅಹಂಕಾರ ತತ್ವಕ್ಕೆ ತುಂಬ ತಾನು ಒಪ್ಪಿಸಿಕೊಂಡ ಶರಣಾಗತನಾದಂತಹ ವ್ಯಕ್ತಿ ದಕ್ಷ ಪ್ರಜಾಪತಿ. ನಮ್ಮ ತಾರತಮ್ಯ ಕಕ್ಷೆಯಲ್ಲಿ 10ನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ದೇವತೆ, ನಮ್ಮ ಕೈಗಳಿಗೆ ನಿಯಾಮಕವಾದಂತಹ ದೇವ ಅವ ದಕ್ಷ. ಅಂತಹ ದಕ್ಷ ಪ್ರಜಾಪತಿ ಅವನ ಒಂದು ಸಂದರ್ಭದಲ್ಲಿ ಸಭೆಗೆ ಹೋಗುವಾಗ ಸ್ವಲ್ಪ ವಿಳಂಬವಾಗಿ ಹೋದರು. ಈ ಸಭೆಗೆ ಹೋಗುವಾಗ ಕಾಲಕ್ಕೆ ಸರಿಯಾಗಿ ಹೋಗಬೇಕು. ಆದರೆ ಕೆಲವರ ಕ್ರಮ ಹೇಗೆ ಅಂದರೆ, ಮೀಟಿಂಗಿಗೆ 15 ಜನರನ್ನು ಕರೆದಿರ್ತಾರೆ. ಈ ಒಬ್ಬ ವ್ಯಕ್ತಿ ಯಾವತ್ತು 14 ಜನ ಹೋದ್ಮೇಲೆ ಹೋಗುದು. ಯಾಕೆ 14 ಜನ ಹೋದ್ಮೇಲೆ ಹೋಗುವುದು? ಯಾಕಂದ್ರೆ ಅವನಿಗೆ ಗೊತ್ತು ತಾನು ಬರುವಾಗ ಎಲ್ಲರೂ ನಿಂತುಕೊಳ್ತಾರೆ ಅಂತ. ಅದರಿಂದ ಒಂದು ಖುಷಿ ಅವನಿಗೆ. ನಾನು ಬಂದಾಗ ಅವರೆಲ್ಲ ನಿಂತುಕೊಂಡಾಗ ಏನೊಂದು ಆನಂದ ಅಲ್ಲ. ಅವ್ರು ನಿಂತುಕೊಳ್ಬೇಕು. ಅಕಸ್ಮಾತ್ ನಿಂತುಕೊಳ್ಳಿಲ್ಲ ಅಂದ್ರೆ ಅಷ್ಟೇ ಅನಾನಂದವೂ ಕೂಡ ಇದೆ, ಅದು ಬೇರೆ ಪ್ರಶ್ನೆ. ಆದ್ರೆ ನಿಂತುಕೊಂಡೇ ನಿಂತುಕೊಳ್ತಾರೆ. ನಂಗೆ ಅಂಥ ಒಂದು ಸೊಸೈಟಿಯಲ್ಲಿ ಗೌರವ ಇದೆ ಅಂತ ಆ ಗೌರವವನ್ನು ಆಸ್ವಾದಿಸುವುದಕ್ಕೋಸ್ಕರವೇ ವಿಳಂಬವಾಗಿ ಹೋಗುವವರು ಅಂತಿರ್ತಾರೆ. ಅಂತ ಜಾತಿಯವ ದಕ್ಷ ಪ್ರಜಾಪತಿ. ಅವನು ಸಭೆಗೆ ಬರುವಾಗ ಎಲ್ಲರೂ ಸೇರಿದ್ದಾರೆ, ವಿಳಂಬವಾಗಿ ಬಂದ. ವಿಳಂಬವಾಗಿ ಬರುವಾಗ ಏನಾಗಿದೆ, ತನ್ನ ಮಗಳನ್ನು ರುದ್ರದೇವರಿಗೆ ಕೊಟ್ಟದ್ದು. ರುದ್ರ ಅವನಿಗೆ ಎಲ್ಲ ಕಡೆ ಹೋಗುವಾಗ ಒಂದು ವಿಶೇಷ ಗೌರವ ಏನಂದ್ರೆ, ರುದ್ರದೇವರ ಮಾವ ಇವ ಅಂತ ಅವನಿಗೆ ದೊಡ್ಡ ಗೌರವ. ಅದೊಂದು ಗೌರವಕ್ಕೆ ಕಾರಣವಾಗಿದೆ. ಇವತ್ತು ಸಭೆಗೆ ಬಂದ. ಸಭೆಗೆ ಬರುವಾಗ ಚತುರ್ಮುಖ ಬ್ರಹ್ಮ ಮುಂಭಾಗದಲ್ಲಿ ಆಸನದಲ್ಲಿ ಸಮಾಸೀನರಾಗಿದ್ದಾರೆ. ಅವರಿಗೆ ತಲೆ ಬಾಗಿಸಿದ. ಇವರು ಬಂದು ತಲೆ ಬಾಗಿಸಿದಾಗ ಇಡೀ ಸಭೆಯೇ ಎದ್ದು ನಿಂತಿತು. ತಲೆ ಬಾಗಿಸಿ ಆಮೇಲೆ ತನ್ನ ಸಭೆಯನ್ನೊಮ್ಮೆ ಹೀಗೆ ಅಪ್ರದಕ್ಷಿಣೆಯಾಗಿ ನೋಡಿದ. ಎಲ್ಲರೂ ನಿಂತಿದ್ದಾರೆ. ಒಂದು ತಲೆಯನ್ನೆತ್ತಿ ಎಲ್ಲರ ಮುಖವನ್ನು ನೋಡಿ ಅವರ ಗೌರವವನ್ನು ನಾನು ಪುರಸ್ಕರಿಸಿದ್ದೇನೆ ಅನ್ನುವ ಭಾವದಿಂದ ಹಾಗೆಯೇ ನೋಡ್ತಾ ಬಂದರೆ, ಈಶಾನ್ಯ ದಿಕ್ಕಿನಲ್ಲಿ ಒಂದು ಸಿಂಹಾಸನ ಇದೆ, ಅದರಲ್ಲಿ ಒಬ್ಬ ಕೂತೇ ಇದ್ದಾನೆ. ಕೂತವ ಯಾರು ಅಂತ ನೋಡಿದರೆ ತನ್ನ ಅಳಿಯ. ಪ್ರಾಂನಿಶೈನಂ ಮೃಡಂ ದೃಷ್ಟುವ ನಮ ಮರ್ಷ. ನನಗಿಂತ ಮುಂಚೆ ಕೂತು ಬಿಟ್ಟಿದ್ದಾನೆ ಈ ಮೃಡದೇವ. ಅದು ಸಹನೆಗೆ ಬರಲಿಲ್ಲ, ಸಿಟ್ಟು. ವಸ್ತುತಃ ಅವ ಹೇಳಲೇ ಇಲ್ಲ ಅಂತ ಗೊತ್ತಾಗಿದ್ರೆ ಇನ್ನೆಷ್ಟು ಸಿಟ್ಟು ಬರ್ತಿತ್ತು ಗೊತ್ತಿಲ್ಲ. ಇವನಿಗೆ ನಾನು ಕೂಡುವುದಕ್ಕಿಂತ ಮುಂಚೆ ಕೂತು ಬಿಟ್ಟ ಅಲ್ವಾ ಅಂತ ಸಿಟ್ಟಂತೆ. ಸಿಟ್ಟು ಬಂತು. ನಾನು ಬಂದಾಗ ನನ್ನ ಅಳಿಯ ಹೇಳುವುದಿಲ್ಲ ಅಂದ್ರೆ ಏನರ್ಥ? ಇವ ಅಲ್ಲಿಗೆ ತಿರುಗಿದವ ಸಭೆಯ ಕಡೆಗೆ ತಿರುಗಿದ. ಚತುರ್ಮುಖ ಬ್ರಹ್ಮನಲ್ಲಿ ಒಂದು ಅನುಜ್ಞೆ ಆದ್ರೂ ಪಡಿಬೇಕಿತ್ತು. ಯಾವತ್ತು ಅಧ್ಯಕ್ಷರ ಅನುಮತಿ ಇಲ್ಲದೆ ಮಾತಾಡುವುದಕ್ಕೆ ಅವಕಾಶ ಇರುವುದಿಲ್ಲ ಸಭೆಯಲ್ಲಿ. ಆದರೆ ಈ ದಕ್ಷ ಪ್ರಜಾಪತಿ ಸಿಟ್ಟಿನ ಕಾರಣದಿಂದ ಉಪನ್ಯಾಸ ಪ್ರಾರಂಭ ಮಾಡಿಬಿಟ್ಟ. ಅಧ್ಯಕ್ಷರ ಅನುಮತಿಯನ್ನೂ ಪಡೆಯಲಿಲ್ಲ. ಶುರು ಮಾಡಿದ. ಇವೊಬ್ಬ ಇದ್ದಾನೆ ನನ್ನ ಅಳಿಯ, ನನಗೆ ನಾಚಿಕೆ ಆಗುತ್ತೆ ಅಳಿಯ ಅಂತ ಹೇಳ್ಕೊಳ್ಳಿ. ಅದಕ್ಕಿಂತ ಹಿಂದೆ 4 ಜನರ ಮುಂದೆ ಹೇಳಿದ್ದ, ನಾನು ರುದ್ರದೇವರ ಮಾವ ಗೊತ್ತು ಅಂತ ಬಹಳ ಧೈರ್ಯದಿಂದ ಹೇಳಿಕೊಂಡಿದ್ದವ. ಇವತ್ತು ಉಪನ್ಯಾಸ ಶುರು ಮಾಡಿದ್ದಾನೆ. ಇವನನ್ನು ನನಗೆ ಅಳಿಯ ಅಂತ ಹೇಳಿಕ್ಕೆ ನಾಚಿಕೆ ಆಗುತ್ತೆ. ಅಯಂ ಮರ್ಕಟಲೋಚನ. ನಾನು ನನ್ನ ಮಗಳನ್ನು ಕೊಟ್ಟೆ ಇವನಿಗೆ. ಯಾಕೆ ಕೊಟ್ಟೆ? ಈ ಬ್ರಹ್ಮದೇವರು ಹೇಳಿದರು ಅಂತ ಕೊಟ್ಟೆ. ಎಲ್ಲ ಜಾತಕ ಸರಿಯಾಗಿದೆ ಅಂತ ಎಲ್ಲ ಹಣೆ ಬರಹ ಬರೆಯುವವ ಈ ಬ್ರಹ್ಮದೇವ. ಅವ ಹೇಳ್ತಾ ಈ ರುದ್ರನಿಗೆ ಕೊಡಿ ನನ್ನ ಮಗಳನ್ನು. ಬ್ರಹ್ಮದೇವರು ಹೇಳಿದ್ದಕ್ಕೆ ನನ್ನ ಮಗಳನ್ನು ಕೊಟ್ಟೆ. ಎಂಥ ಮಗಳು ಗೊತ್ತೋ? ಅದು ಹರಿಣಾಯ ದಾಕ್ಷಿಯವರು.
ಹರಿಣದ ಹಾಗೆ, ಜಿಂಕೆಯ ಕಣ್ಣಿನ ಹಾಗೆ ವಿಶಾಲವಾದ ಕಣ್ಣುಳ್ಳಂತಹ ಪರಮಸುಂದರಿಯಾದ ನನ್ನ ಮಗಳನ್ನು ಈ ಮಂಗದ ಕಣ್ಣಿನ ಈ ಮನುಷ್ಯನಿಗೆ ಕೊಟ್ಟಿದ್ದೆ. ಮರ್ಕಟ ಲೋಚನ ಅಂತ ಮಂಗದ ಕಣ್ಣಿನ ಹಾಗೆ ದುಂಡೆಗೆ ಕಣ್ಣಿನ ಈ ವ್ಯಕ್ತಿಗೆ ಕೊಟ್ಟಿದ್ದೆ. ವಿರೂಪಾಕ್ಷ ಅನಿಸಿದಂತಹ ಇವರಿಗೆ ನನ್ನ ಮಗಳನ್ನು ಕೊಟ್ಟಿದ್ದೇನೆ. ಹೇಗೆ ಶೂದ್ರಾಯ ಇವ ಅಸತಿ ವೀರಂ, ಹೇಗೆ ಶ್ರೇಷ್ಠವಾದಂತಹ ವೇದ ಮಾತೆಯನ್ನು ಅದಕ್ಕೆ ಅರ್ಹತೆ ಇಲ್ಲದೆ ಇರತಕ್ಕಂತಹ ಸಾಮಾನ್ಯ ಮದ್ಯ ಮಾಂಸಗಳನ್ನು ಸೇವನೆ ಮಾಡುವ ಒಬ್ಬ ವ್ಯಕ್ತಿಗೆ ವೇದವನ್ನು ಕೊಟ್ಟರೆ ಹೇಗೋ ಹಾಗೆ ವೇದದ ಹಾಗಿರುವ ನನ್ನ ಮಗಳನ್ನು ಈ ರುದ್ರನಿಗೆ ಕೊಟ್ಟು ಬಿಟ್ಟಿದ್ದೇನೆ. ಇವ ಮಾತಾಡಿದ್ದು ಎಷ್ಟು ಅತಿರೇಕವಾಗಿತ್ತು ಅಂದರೆ, ಅದೇ ಮಾತುಗಳನ್ನು ಭಾಗವತದಲ್ಲಿ ನಾವು ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಅವ ಹೊಗಳ್ತಾ ಇದ್ದಾನೋ ಅಂತ ಅನಿಸುತ್ತೆ. ನಷ್ಟಕ್ರಿಯಾಯ ಅಶುಚಯೇ ಮಾನಿನೇ ಭಿನ್ನ ಸೇತವೇ. ಅವ ಹೇಳ್ತಾನೆ ನಷ್ಟಕ್ರಿಯ ಇವ, ಅಶುಚಿ, ಮಾನಿ, ಭಿನ್ನ ಸೇತು, ಇಂಥವನಿಗೆ ನನ್ನ ಮಗಳನ್ನು ಕೊಟ್ಟೆ. ಯಾಕೆ? ಬ್ರಹ್ಮ ಹೇಳಿದೆ. ನೋಡಿ, ಬೈಯುವುದು ದಕ್ಷನಿಗೆ, ಇಲ್ಲಿ ಯಾರಿಗೆ? ಶಿವನಿಗೆ. ಜೊತೆಗೆ ಬ್ರಹ್ಮನಿಗೂ ಪಾಪ ಪೆಟ್ಟು. ಇದು ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡ್ತಾ ಇದ್ರೆ ಅರ್ಚಕರಿಗೂ ಕೂಡ ತುಪ್ಪ ಮೈ ಮೇಲೆ ತಾಗುತ್ತಲ್ವ, ಹಾಗೆ ಪ್ರಸಂಗ ಇದೆ. ಇದು ಇಲ್ಲಿ ಇವನಿಗೆ ಬೈತಾ ಇರೋದು, ಬ್ರಹ್ಮನಿಗೂ ಮತ್ತೆ ಬರ್ತದೆ. ಈ ಬ್ರಹ್ಮ ಹೇಳಿದೆ ಅಂತ ಇವನಿಗೆ ಹೆಣ್ಣು ಕೊಟ್ಟೆ ನಾನು. ಎಂಥವ ಇವ? ನಷ್ಟಕ್ರಿಯ, ಒಂದು ಕ್ರಿಯೆ ಇಲ್ಲ. ಒಂದು ಸಂಧ್ಯಾವಂದನೆ ಮಾಡಿದ್ದಾನೆ ಕೇಳಿದ್ರೆ ಅವನ ಹತ್ರ? ನಿನ್ನೆ ಸಂಧ್ಯಾವಂದನೆ ಇಲ್ಲ, ಇವತ್ತು ಬೆಳಗ್ಗೆ ಸಂಧ್ಯಾವಂದನೆ ಬೇರೆ ಮಾಡಲಿಲ್ಲ. ನಷ್ಟಕ್ರಿಯ ಇಲ್ಲ, ಕ್ರಿಯೆಗಳಿಲ್ಲ. ಅಶುಚಯೇ, ನೋಡಿ ಏನು ಹಾಕೊಂಡಿದ್ದಾನೆ ಕಂಠದಲ್ಲಿ, ಕಪಾಲದ ಮಾಲೆ ಹಾಕೊಂಡು ಬಿಟ್ಟಿದ್ದಾನೆ, ಚರ್ಮಾಂಬರವನ್ನು ಧರಿಸಿಕೊಂಡಿದ್ದಾನೆ. ಅಶುಚಿ ಇವ, ನಷ್ಟಕ್ರಿಯಾಯ ಅಶುಚಯೇ ಮಾನಿನೇ. ಇಷ್ಟಿದ್ದು ಸ್ವಲ್ಪ ವಿಧೇಯತೆ ಬೇಕೋ ಬೇಡೋ? ಇಲ್ಲ, ಮಹಾ ಅಹಂಕಾರ ಬೇರೆ. ಮಾನಿ, ಜೊತೆಗೆ ಭಿನ್ನ ಸೇತು, ಯಾವ ಸೇತುವೂ ಇಲ್ಲ ಇವರಿಗೆ, ಚೌಕಟ್ಟು ಇಲ್ಲ. ಇವರು ಬಂದಾಗ ಎದ್ದು ನಿಲ್ಲಬೇಕು, ಇನ್ನೊಬ್ಬರಿಗೆ ನಮಸ್ಕಾರ ಮಾಡಬೇಕು, ಇಂಥದ್ದು ಯಾವುದೂ ಇಲ್ಲ. ಭಿನ್ನ ಸೇತು, ಸೇತು ಅಂದ್ರೆ ವ್ಯವಸ್ಥೆ, ಚೌಕಟ್ಟು, ಅದು ಯಾವುದೂ ಇಲ್ಲ ಇವನಿಗೆ. ಇಷ್ಟೆಲ್ಲ ಬೈತಾ ಇದ್ದಾನೆ. ಆದರೆ ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಇದು ಹೊಗಳಿಕೆ. ಯಾಕಂದ್ರೆ ನಷ್ಟಕ್ರಿಯ ಅಂದರೆ ಕ್ರಿಯೆಯನ್ನು ಬಿಟ್ಟವಾದ್ರೆ ಏನರ್ಥ? ಅದು ದೇವರಲ್ಲಿ ಮನಸ್ಸಿಟ್ಟವಾದಂಥ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ. ಸ್ಥಿತಪ್ರಜ್ಞನಾದಂತಹ ವ್ಯಕ್ತಿ ಸಂಧ್ಯಾವಂದನೆ ಮಾಡಬೇಕಾಗಿಲ್ಲ. ಸಮಾಧಿ ಸ್ಥಿತಿಯಲ್ಲಿ ಕುಳಿತಂತಹ ವ್ಯಕ್ತಿಗೆ ಬೇರೆ ಯಾವ ಕಟ್ಟುಪಾಡು ಇಲ್ಲ. ಆದ್ರಿಂದ ಇವ ನಷ್ಟಕ್ರಿಯ. ಅಶುಚಿ, ಆ ಅಂದರೆ ಅಕಾರವಾಚ್ಯನಾದ ಪರಮಾತ್ಮ, ಅವನ ಪಾದಜಲವನ್ನು ಶಿರದಲ್ಲಿ ಧರಿಸಿದ್ರಿಂದ ಪರಮಶುಚಿಯಾದವ. ಭಗವಂತನನ್ನು ಹೃದಯದಲ್ಲಿ ಧ್ಯಾನಿಸುವುದರಿಂದ ಅಕಾರನಾಮಕ ಭಗವಂತನಿಂದ ಶುಚಿಯಾದವ ಅಶುಚಿ. ಮಾನಿ ಅಂದರೆ ಮನಸ್ಸಿಗೆ ಅಭಿಮಾನಿ ಅಂತ ಅರ್ಥ. ಮನೋಭಿಮಾನಿಯಾದಂತಹ ಚೇತನ ಇವ. ಭಿನ್ನ ಸೇತು, ಇವನಿಗೆ ಯಾವ ಕಟ್ಟುಪಾಡು ಇಲ್ಲ. ಯಾಕಂದ್ರೆ ಲೋಕಕ್ಕೆ ಕಟ್ಟುಪಾಡು ಮಾಡುವವನೇ ಇವನು. ಭಿನ್ನ ಸೇತು ಇವ. ಇದು ಹೊಗಳುವ ಶಬ್ದವೂ ಹೌದು. ಆದ್ರಿಂದ ಈ ದಕ್ಷ ಪ್ರಜಾಪತಿ ಬೈತಾ ಇದ್ದಾನೋ ಹೊಗಳ್ತಾ ಇದ್ದಾನೋ ಅಂತ ಗೊತ್ತಾಗದೇ ಇರುವ ಶಬ್ದಗಳಲ್ಲಿ ಅದು ಬೈತಾನೆ. ದಕ್ಷ ಬೈತಾ ಇದ್ದ ಹಾಗೆ ರುದ್ರದೇವ ಸ್ವಲ್ಪ ಕೇಳಿಸಿಕೊಂಡ. ಸ್ವಲ್ಪ ಕೇಳಿಸಿಕೊಂಡ ಮೇಲೆ ಯಾಕೋ ಪ್ರಸಂಗ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸಿತು. ಮತ್ತೆ ಕಣ್ಣು ಮುಚ್ಚಿ ಮತ್ತೆ ಧ್ಯಾನದಲ್ಲೇ ದೇವತನಾದ. ಧ್ಯಾನ ಮಾಡ್ತಾ ಇದ್ದಾನೆ. ಇವ ಇಷ್ಟು ಬೈತಾನೆ. ಬೈದ ಮೇಲೆ ಮತ್ತೊಂದು ಸಲ ಇವ ಬೈಯುವುದು ಜೋರಾಯಿತು. ಹತ್ರ ಬಂದು ಬೈದಾಗ ರುದ್ರ ಸ್ವಲ್ಪ ನಕ್ಕು ಬಿಟ್ಟ. ಏನು ಹತ್ರ ಬಂದು ಮಾವ ಬೈತಾ ಇದ್ದಾರೆ, ಯಾಕೆ ಇವತ್ತು ಹೀಗಾಗಿದೆ, ಮನೆಯಲ್ಲಿ ಏನಾದರೂ ನೆಟ್ಟಗಿಲ್ವ ಅಂತ ಏನೋ ಒಂದು ಅಭಿಪ್ರಾಯದಲ್ಲಿ ನಕ್ಕು ಬಿಟ್ಟ. ಈ ಬೈಯುವಾಗ ನಗಲಿಕ್ಕೆ ಹೋಗಬಾರ್ದು. ಅದು ಬೆಂಕಿಗೆ ತುಪ್ಪ ಹಾಗೆಲ್ಲ ಆಗ್ತದೆ. ಬೈಯುವಾಗ ಸ್ವಲ್ಪ ಕಣ್ಣೀರು ಹಾಕಿ, ಅಥವಾ ಬೈದಕ್ಕೆ ಪ್ರತಿಯಾಗಿ ಬೈದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅವರಿಗೆ. ಅದು ಬಿಟ್ಟು ಅವರು ಬೈತಾ ಇರೋದು, ಇವರು ನಗುವುದು, ಆಗ ಅವರಿಗೆ ಸಿಟ್ಟು ಬರೋದು. ನೋಡಿ ಮತ್ತೆ ನಗ್ತಾ ಇದ್ದಾನೆ ಇವಾಗ, ಅದು ಮಹಾತಾರಕಕ್ಕೆ ಹೋಗುತ್ತೆ. ಇವ ನಕ್ಕಿದ್ದು ನಿಜವಾಗಿ ನಕ್ಕಿದ್ದೋ ಏನೋ ಗೊತ್ತಿಲ್ಲ, ಇವರು ನಗ್ತಾನೇ ಇರುವುದು ರುದ್ರದೇವರು. ಅದನ್ನು ನೋಡಿ ಇನ್ನಷ್ಟು ಸಿಟ್ಟು ಬಂದು ಶಾಪ ಕೊಡ್ತೇನೆ ಅಂತ ಕೈಯಲ್ಲಿ ನೀರು ಎತ್ತಿಬಿಟ್ಟು. ಏನೇನೋ ಶಾಪಗಳು ನಡೆದು ಹೋದು. ಅದೇ ಇರಲಿ, ಶಾಪಗಳಂತೂ ನಡೆದು ಹೋದು. ಇವನಿಗೆ ಲಿಂಗ ಪೂಜೆ ನಡೀಲಿ ಅಂತಾಯ್ತು, ಇನ್ನೊಂದು ಪೂಜೆ, ಯಜ್ಞದಲ್ಲಿ ಆಹುತಿ ಇಲ್ಲದೆ ಹೋಗಲಿ ಅಂತ ಶಾಪ ಆಯಿತು. ಯಾವಾಗ ಇವನು ರುದ್ರನಿಗೆ ಶಾಪ ಕೊಟ್ಟ, ಏನೂ ಮಾಡದೇ ಇದ್ದ ರುದ್ರನಿಗೆ ಈ ಮಾವ ಶಾಪ ಕೊಟ್ಟದ್ದು ನೋಡಿ ರುದ್ರನ ಅಭಿಮಾನಿ ಸಂಘ ಎದ್ದು ನಿಂತಿದೆ. ಈ ಅಭಿಮಾನಿ ಸಂಘದ ಜೊತೆಗೆ ಒಬ್ಬ ವ್ಯಕ್ತಿ ಇದ್ರೆ ಅವರ ಬಗ್ಗೆ ಮಾತಾಡುವಾಗ ಜಾಗ್ರತೆಯಾಗಿ ಮಾತಾಡಬೇಕು. ದಕ್ಷ ಪ್ರಜಾಪತಿ ಅದು ಯಾವುದೂ ಯೋಚನೆ ಮಾಡದೆ ಶಾಪ ಕೊಟ್ಟುಬಿಟ್ಟ. ರುದ್ರನ ಅಭಿಮಾನಿ ಸಂಘದ ಪ್ರಧಾನ ಕಾರ್ಯದರ್ಶಿ ಯಾರು ಅಂತ ಹೇಳಿದ್ರೆ ನಂದೀಶ್ವರ ಎದ್ದ. ನಂದೀಶ್ವರನ ಜೊತೆಗೆ ಪ್ರಮಥ ಗಣಗಳೆಲ್ಲ ಎದ್ದು ಏನು ರುದ್ರನಿಗೆ ಹೀಗೆ ಅವಮಾನ ಮಾಡುವುದು ಅಂತ ದೊಡ್ಡ ಗಲಾಟೆಯಾಗಿ ಏನು ಶಾಪ ಕೊಟ್ಟಿದ್ದೀರಾ ನೀವು, ನಿಮಗೆ ನಾವು ಶಾಪ ಕೊಡ್ತೇವೆ ಅಂತ ನಂದೀಶ್ವರ ಈ ಕಡೆಯಿಂದ ಶಾಪ ಕೊಟ್ಟ. ಈ ಕಡೆಯಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಶಾಪ ಶಾಪಗಳು ನಡೆದು ಇವೆಲ್ಲ ನಡೀತಾ ಇರುವಾಗ ರುದ್ರದೇವರು ಮೆಲ್ಲ ಎದ್ದು ಹೊರಟುಬಿಟ್ರು. ಆ ಕಡೆ ಇನ್ನೊಂದು ಬಾಗಿಲಿತ್ತು, ಹೀಗೆ ಬದಿಯಲ್ಲಿ ಒಂದು ಬಾಗಿಲು, ಅದರಿಂದ ಹೋಗ್ಬಿಟ್ರು.
ಇವ್ರದ್ದು ಶಾಪ ಪ್ರತಿಶಾಪ ನಡೀತಾನೆ ಇದೆ. ಕೊನೆಗೆ ಇವೆಲ್ಲ ನೋಡ್ತಾರೆ, ನಾವು ಶಾಪ ಕೊಟ್ಟದಕ್ಕೆ ರುದ್ರದೇವರು ಚಪ್ಪಾಳೆ ತಟ್ಟಿದ್ದಾರೋ ಅಂತ ನಂದೀಶ್ವರ ನೋಡಿದ್ರೆ ಸೀಟು ಖಾಲಿ. ಅಯ್ಯೋ ಅಂತ ಎಲ್ಲ ಅವರ ಶಕ್ತಿ ಹಿಡಿದೋಯ್ತು. ಅವರೇ ಇಲ್ಲದೆ ಹೋದ ಮೇಲೆ ನಾವು ಅಭಿಮಾನಿಗಳೇನು ಗಲಾಟೆ ಮಾಡೋದು ಅಂತ. ಈ ಕಡೆಯವರು ನೋಡಿದ್ರು ಅಲ್ಲಿ ಶಿವ ಇಲ್ಲ. ಇವನಿಗೆ ದಕ್ಷಿಣೆಗೂ ಕೂಡ ಬೇಸರವಾಯಿತು. ಅವರು ಹೋಗಿ ಆಯ್ತು, ನಾನು ಹೋಗ್ತೇನೆ ಅಂತ ಹೊರಟು. ಅಂತೂ ಅವತ್ತು ಸಭೆ ಖಾಲಿ ಆಯಿತು. ಈ ಸಭೆ ಖಾಲಿಯಾದ ನಂತರ ಮುಂದಿನ ಪರಿಣಾಮ ಏನು? ಮುಂದೆ ಚತುರ್ಮುಖ ಬ್ರಹ್ಮನಿಗೆ ಒಮ್ಮೆ ಈ ಪ್ರಜಾಪತಿಗಳಲ್ಲಿ ಒಬ್ಬರನ್ನು ವಿಶೇಷವಾಗಿ ಆರಿಸಿ ದೊಡ್ಡ ಸಿಂಹಾಸನದಲ್ಲಿ ಕೂಡಿಸಬೇಕು ಅಂತ ಅನಿಸಿತು. ಅದಕ್ಕೋಸ್ಕರ ಎಲ್ಲ ಪ್ರಜಾಪತಿಗಳನ್ನು, ಕಶ್ಯಪ ಪ್ರಜಾಪತಿಗಳಿದ್ದಾರೆ, ಮರೀಚಿಗಳಿದ್ದಾರೆ, ದಕ್ಷ ಪ್ರಜಾಪತಿ ಇದ್ದಾನೆ, ವಸಿಷ್ಠನಿದ್ದಾರೆ, ಎಲ್ಲರನ್ನೂ ಜೊತೆ ಸೇರಿಸಿ ಇವರಲ್ಲಿ ಒಬ್ಬರಿಗೆ ಪ್ರಜಾಪತಿಪತಿ ಅಂತ ಒಂದು ಸ್ಥಾನವನ್ನು ಕೊಟ್ಟು ಪ್ರಜಾಪತಿಪತಿ ಚಕ್ರೇ, ದಕ್ಷ ಪ್ರಜಾಪತಿಯನ್ನು ಪ್ರಜಾಪತಿಗಳ ಪತಿ ಅನ್ನುವ ಸ್ಥಾನದಲ್ಲಿ ನಿಯುಕ್ತಿಗೊಳಿಸಿದ ಬ್ರಹ್ಮದೇವರು. ಈಗ ದಕ್ಷ ಪ್ರಜಾಪತಿಗೆ 2 ಕೋಟು ಜಾಸ್ತಿ ಬಂದ ಹಾಗೆ ಆಯಿತು. ನಾನೀಗ ಮಹಾಸ್ಥಾನ, ರುದ್ರನೂ ಒಬ್ಬ ಪ್ರಜಾಪತಿ, ನಾನು ಪ್ರಜಾಪತಿ ಪತಿ ಇಲ್ಲ. ಒಂದು ವಿಶೇಷತೆ ಬಂದು ಒಂದು ಸಲ ಭೂಮಿ ಪ್ರದಕ್ಷಿಣೆ ಮಾಡುವುದು ಅಂತ ಬಂದ್ರೆ ಎಲ್ಲ ಕಡೆ ಯಜ್ಞ ಯಾಗಗಳು ನಡೀತಾ ಇದ್ದಾರೆ. ಯಜ್ಞ ಯಾಗದಲ್ಲಿ ಆಹುತಿ ಕೊಡುವುದನ್ನು ನೋಡಿದ್ರೆ ರುದ್ರನಿಗೆ ಆಹುತಿ ಕೊಡ್ತಾ ಇದ್ದಾರೆ ಎಲ್ಲರೂ. ಇವನು ರುದ್ರನಿಗೆ ಆಹುತಿ ಇಲ್ಲದೆ ಹೋಗಲಿ ಅಂತ ಒಂದು ಶಾಪ ಕೊಟ್ಟಿದ್ದ. ಆದ್ರೆ ಎಲ್ಲರೂ ರುದ್ರನಿಗೆ ಆಹುತಿ ಕೊಡ್ತಾ ಇದ್ದಾರೆ. ನಾನು ಕೊಟ್ಟ ಶಾಪ ಫಲವೇ ಕೊಡ್ಲಿಲ್ವೇ ಅಂತ ಅನಿಸಿ ಮೊದಲು ನಾನೊಂದು ಯಾಗ ಮಾಡಬೇಕು, ಆ ಯಾಗದಲ್ಲಿ ರುದ್ರನಿಗೆ ಆಹುತಿ ಕೊಡಬಾರದು. ಆಗ ಜನ ಎಲ್ಲ ನೋಡಿ ಆ ಆಹುತಿ ಕೊಡದೆ ಹೋದ್ರು ನಡೆಯುತ್ತೆ ಅಂತ ಗೊತ್ತಾದ ಮೇಲೆ ಶುರು ಮಾಡ್ತಾರೆ. ಅದರಿಂದ ನನ್ನ ಶಾಪ ಲೋಕದಲ್ಲಿ ವ್ಯವಸ್ಥೆಗೆ ಬರಬೇಕಾದ್ರೆ ಅದನ್ನು ನಾನೇ ಶುರು ಮಾಡಬೇಕು ಅಂತ ಹೇಳಿ ಒಂದು ಬೃಹಸ್ಪತಿ ಸವ ಅಂತ ಯಾಗ ಶುರು ಮಾಡಿದ. ದೊಡ್ಡ ಯಾಗಕ್ಕೆ ಪೂರ್ವಭಾವಿಯಾಗಿ 21 ದಿವಸ ಮುಂಚೆಯೇ ನಾಂದಿ ಮಾಡಬೇಕು. ಏಕವಿಂಶತ್ಯರ್ಹರ್ ಯಜ್ಞಿ. ಪೂರ್ಣಾಹುತಿಗೆ ಸನ್ನದ್ಧ ಆಗಿದೆ. ಅದರಿಂದ ಯಜ್ಞ ಇನ್ನು ಶುರುವಾಗಬೇಕಾದ್ರೆ ಪೂರ್ಣಾಹುತಿ ಶುರುವಾಗ್ತಾ ಇದೆ. ಅಂದ್ರೆ ದಕ್ಷ ಯಜ್ಞ ಸನ್ನದ್ಧವಾಗಿದೆ. ಅದರ ಪೂರ್ಣಾಹುತಿಯ ಮುಂದಿನ ಕಾರ್ಯಕ್ರಮ ಏನು ನಡೀತು ಅನ್ನುವುದನ್ನು ಮಧ್ಯಾಹ್ನ ಭೋಜನಾನಂತರದಲ್ಲಿ ನಾವು ವಿಚಾರ ಮಾಡೋಣ. ಸುಮಾರು ಈಗ ಪೂರ್ಣಾಹುತಿ, ಆಮೇಲೆ 3 ಗಂಟೆ ಅಲ್ಲ 4 ಗಂಟೆಗೆ ಶುರುವಾಗ್ಬೋದು. ಬಿಸಿಲಿನ ಛಳ ಸ್ವಲ್ಪ ಕಡಿಮೆ ಆದಮೇಲೆ 4 ಗಂಟೆಗೆ ಸರಿಯಾಗಿ ಮುಂದಿನ ಮತ್ತೆ ಚಿಂತನೆಯನ್ನು ಪ್ರಾರಂಭ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲ ಭಗವದ್ ಭಕ್ತರು ಯಾಗಶಾಲಕ್ಕೆ ಹೋಗಬೇಕು. ಪೂರ್ಣಾಹುತಿ ಆಗುತ್ತೆ.
ಯಂ ಪ್ರವ್ರಜಂತ ಮನುಪೇತಮಪೇತ ಕೃತ್ಯಂ ಸರ್ವಭೂತ ಹೃದಯ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದಕ್ಷಾಕ್ಷರ ಪ್ರಸಂಗದಲ್ಲಿದ್ದೇವೆ. ದಕ್ಷನನ್ನು ಚತುರ್ಮುಖ ಬ್ರಹ್ಮ ಪ್ರಜಾಪತಿ ಪತಿಯನ್ನಾಗಿ ನೇಮಿಸಿದಾಗ ತೃಪ್ತನಾದಂತಹ ಪ್ರಜಾಪತಿ ಪತಿ ಬೃಹಸ್ಪತಿ ಸಭಾ ಅನ್ನೋ ಒಂದು ಯಾಗದಲ್ಲಿ ದೀಕ್ಷಿತನಾದ. ದೊಡ್ಡ ಯಾಗವನ್ನು ಸಂಕಲ್ಪಿಸಿದ. ಬ್ರಹ್ಮಾಂಡದಲ್ಲಿ ಯಾರ್ಯಾರು ಪ್ರಸಿದ್ಧರಿದ್ದಾರೆ ಅವರಿಗೆಲ್ಲ ಆಹ್ವಾನವನ್ನು ಕೊಟ್ಟು ಕಳಿಸಿದ. ಆದರೆ ತನ್ನ ಅಳಿಯನಿಗೆ ಆಹ್ವಾನವನ್ನು ಕೊಡಲಿಲ್ಲ. ಕೈಲಾಸದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ದಾಕ್ಷಾಯಿಣಿ ಸತೀ ಸಮೇತನಾದಂತಹ ರುದ್ರನಿಗೆ ಆಹ್ವಾನ ಕಳಿಸಲಿಲ್ಲ. ಉದ್ದೇಶಪೂರ್ವಕವಾಗಿ ಈ ರುದ್ರನಿಗೆ ಆಹುತಿಯನ್ನು ನೀಡದೆ ಮಾಡುವ ಮೊದಲ ಯಜ್ಞ, ರುದ್ರನನ್ನು ಅವಮಾನಿಸುವುದಕ್ಕೋಸ್ಕರವೇ ಸಂಕಲ್ಪಿತವಾದಂತಹ ಯಜ್ಞದಲ್ಲಿ ದೀಕ್ಷಿತನಾಗಿದ್ದಾನೆ. ಅದೊಂದು ದಿನ ಪಾರ್ವತೀ ದೇವಿ ತನ್ನ ಆಶ್ರಮ ಪರಿಸರದಿಂದ, ರುದ್ರನ ಆವಟ ಪ್ರದೇಶದಿಂದ ಹೊರಗೆ ಪುಷ್ಪಾದಿ ಚಯನಕ್ಕೋಸ್ಕರ ಬಂದಿರುವಂತಹ ಸಂದರ್ಭದಲ್ಲಿ ಆಕಾಶದಲ್ಲಿ ಸೂರ್ಯನ ಬೆಳಕಿಗೆ ಅಡ್ಡವಾಗಿ ಏನೇನೋ ಓಡಾಡುವುದನ್ನು ನೆಲವನ್ನು ನೋಡಿದಾಗ ಗಮನಿಸಿದರು. ವಿಮಾನಗಳ ನೆರಳಿನ ಕಾರಣದಿಂದ ಆಕಾಶದಲ್ಲಿ ವಿಮಾನಗಳು ದಟ್ಟಣಿಸಿದ್ದವು. ಅಷ್ಟು ವಿಮಾನಗಳು ಎಲ್ಲಿಗೆ ಹೊರಟಿದ್ದಾವೆ ಅಂತ ಆಕೆ ಆಶ್ಚರ್ಯಚಕಿತಳಾಗ್ತಾಳೆ. ಆ ಕಡೆ ಕಿವಿ ಕೊಡ್ತಾಳೆ. ಅವರು ದಕ್ಷ ಪ್ರಜಾಪತಿಯಲ್ಲಿ ನಡೆಯತಕ್ಕಂತಹ ಯಜ್ಞದ ಬಗ್ಗೆ ಮಾತಾಡಿಕೊಳ್ತಾರೆ. ಮಾತಾಡ್ತಾ ಇಲ್ಲೇ ಕೆಳಗೆ ದಕ್ಷ ಪ್ರಜಾಪತಿಯ ಕೊನೆಯ ಮಗಳಾದಂತಹ ಸತೀದೇವಿಯ ಮನೆ ಇರುವುದು ಅಂತ ಮಾತಾಡಿಕೊಂಡು ಸಪತ್ನೀಕರಾದ ಗಂಧರ್ವಾದಿ ದೇವತೆಗಳು, ಗಂಧರ್ವ, ಮನುಷ್ಯ ಗಂಧರ್ವರು, ಕಿನ್ನರರು, ನಾನಾ ಥರದ ದೇವತಾ ಯೋನಿಗಳು ದಕ್ಷ ಪ್ರಜಾಪತಿಯ ಯಾಗಕ್ಕೋಸ್ಕರ ಹೊರಟಿದ್ದಾರೆ. ಅನೇಕ ಋಷಿಮುನಿಗಳು ಕೂಡ ಆ ಮಾರ್ಗದಲ್ಲಿ ಭೂಮಾರ್ಗದಿಂದ ಸಾಗಿದ್ದಾರೆ. ಇದನ್ನು ಕೇಳಿ ಈಕೆ ಒಂದು ಸಂದರ್ಭದಲ್ಲಿ ಆಶ್ಚರ್ಯಚಕಿತಳಾಗ್ತಾಳೆ. ನಮ್ಮ ಮನೆಯಲ್ಲೇ ನಡೆಯುವ ಕಾರ್ಯಕ್ರಮ ನಮಗೆ ಗೊತ್ತಿಲ್ಲದೆ ಹೋಯ್ತಲ್ವಾ ಅಂತ ಅನಿಸುತ್ತೆ. ಆದರೆ ಬಹುಶಃ ನಮ್ಮ ತಂದೆಯವರು ದೊಡ್ಡ ಕಾರ್ಯಕ್ರಮ ಆದ್ರಿಂದ ಆಹ್ವಾನವನ್ನು ಕಳಿಸುವಾಗ ಮರೆತು ಬಿಟ್ಟಿರಬಹುದು ಅಂತ ಅನ್ಕೊಳ್ತಾಳೆ. ಅಥವಾ ಕಳಿಸಿದ್ರು ಕೂಡ ಯಾರ ಮೂಲಕ ಕಳಿಸಿದ್ದಾರೋ ಅವರು ಸ್ವಲ್ಪ ಅಸಡ್ಡೆಯನ್ನು ಮಾಡಿ ನಮಗೆ ಕೊಡದೇ ಇರಬಹುದು ಅಂತ ಸಮಾಧಾನ ಬೇರೆ ಮಾಡಿಕೊಳ್ತಾಳೆ. ಅಂತೂ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ನಾನು ನನ್ನ ಪತಿಯ ದೇವರ ಜೊತೆಗೆ ನಾನು ಭಾಗವಹಿಸತಕ್ಕದ್ದು ಅಂತ ತೀರ್ಮಾನಿಸ್ತಾಳೆ. ಭಾಗವಹಿಸಲೇಬೇಕು ಅಂತ ನಿಶ್ಚಯ ಮಾಡಿಕೊಳ್ತಾರೆ. ಕಾರಣ ಏನು ಅಂದ್ರೆ, ವಿವಾಹವಾಗಿ ಹಲವು ವರ್ಷಗಳಾಗಿದ್ದಾವೆ. ತಾಯಿಯನ್ನು ನೋಡದೆ ಅದೆಷ್ಟೋ ದಿನಗಳು ಕಳೆದು ಹೋಗಿದ್ದಾವೆ. ತನ್ನ ಅಕ್ಕಂದಿರು 15 ಜನ, ಅವರಷ್ಟೂ ಜನ ಸಪತ್ನೀಕರ ತನ್ನ ಪತಿದೇವರ ಜೊತೆಗೆ ನಾನು ನೋಡಿದ್ದೇ ಇಲ್ಲ. ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಒಟ್ಟಾಗ್ತಾರೆ. ಎಲ್ಲರ ಜೊತೆಗೆ ಆನಂದದಿಂದ ನಾನು ತಂದೆ ತಾಯಿಯರಿಗೆ ಉಡುಗೊರೆಯನ್ನು ಕೊಡುವುದು, ಅವರು ಕೊಟ್ಟದ್ದನ್ನು ಸ್ವೀಕರಿಸುವುದು ಮೊದಲಾದ ಪರಸ್ಪರ ಉಪಾಯನ ಪ್ರದಾನಾದಿ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡು ಖುಷಿ ಪಡಬೇಕು ಅಂತ ಆಕೆ ಯೋಚಿಸ್ತಾ ಇದ್ದಾಳೆ. ಒಳಗೆ ಬರ್ತಾಳೆ. ಧ್ಯಾನನಿಷ್ಠನಾದಂತಹ ರುದ್ರದೇವನಲ್ಲಿ ವಿಷಯವನ್ನು ಆರೋಗ್ತಾಳೆ. ಹೀಗೆ ನಮಗೆ ಗೊತ್ತೇ ಇಲ್ಲ ವಿಷಯ, ಆದರೆ ಊರಿನಲ್ಲಿ ಎಲ್ರಿಗೂ ಆ ವಿಷಯ, ಅದರ ಬಗ್ಗೆ ತನ್ನ ಪ್ರತಿಕ್ರಿಯೆಯನ್ನು ಕೊಡುವಾಗ ನಾವು ಹೋಗಬೇಕಾದ ಅವಶ್ಯಕತೆ ಇಲ್ಲ ಅನ್ನೋ ಭಾವವನ್ನು ತೋರಿಸ್ತಾನೆ. ಆದರೆ ಈ ಸತೀದೇವಿ ನಾವು ಹೋಗಲೇಬೇಕು ಅನ್ನುವುದನ್ನು ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಾನ್ನಿ ಬಂಧುಷು. ಆಹ್ವಾನ ಇಲ್ಲದೇ ಇದ್ದರೂ ಕೂಡ ಬಂಧುಗಳ ಮನೆಗೆ ಹೋಗಲೇಬೇಕು ಅನ್ನುವುದು ನೀನು ಹೇಳಿದ್ದು ಸರಿಯಾದದ್ದೇ, ಧರ್ಮಶಾಸ್ತ್ರದಲ್ಲಿ ನಿಷ್ಠವಾದ ವಿಷಯವಾಗಿದೆ. ಆದರೆ ಆವಿಷ್ಕೃತ ದೋಷ ದೃಷ್ಟಯ, ಅವರು ಹೇಗಿದ್ದಾಗ ಹಾಗೆ ಅಂದರೆ ಅವರು ಬೇಕು ಅಂತ ಬರಬಾರ್ದು ಅನ್ನೋ ಉದ್ದೇಶದಿಂದಲೇ ಆಹ್ವಾನ ಕಳಿಸಲಿಲ್ಲ ಅಂತ ಆದಾಗ ಅವರು ತಂದೆಯೇ ಆಗಲಿ ಗುರುವೇ ಆಗಲಿ ನಾವು ಹೋಗುವ ಹಾಗಿಲ್ಲ. ನಾವು ತಪ್ಪು ಮಾಡದೆ ಹೋದರೂ ಕೂಡ ನಾವು ತಪ್ಪಿದಸ್ಥರು ಅನ್ನುವ ಭಾವ ಅವರಲ್ಲಿ ಇರುವುದಾದ್ರೆ, ಅವರು ಆವಿಷ್ಕೃತ ದೋಷ ದೃಷ್ಟಿಗಳಾದರೆ, ನಮ್ಮಲ್ಲಿ ಇಲ್ಲದೇ ಇದ್ದ ದೋಷವನ್ನು ಆವಿಷ್ಕಾರ ಮಾಡಿ ಇವರು ಬಂದರೆ ಕಾರ್ಯಕ್ರಮ ಕೆಡುತ್ತೆ ಅನ್ನುವ ಭಾವ ಉಳ್ಳವರಾದರೆ, ಅಷ್ಟು ಒಳ್ಳೆ ಕಾರ್ಯಕ್ರಮ ನಡೆಯುವಾಗ ನಾವು ಅಲ್ಲಿ ಹೋಗಿ ಆ ಕಾರ್ಯಕ್ರಮದಲ್ಲಿ ಒಂದು
ದೇವರ ಪೂಜೆಯ ಮಧ್ಯದಲ್ಲಿ ಕರಡಿ ಬಂದ ಹಾಗೆ ಅನ್ನುವ ರೀತಿಯಲ್ಲಿ ಹೋಗತಕ್ಕಂಥದ್ದು ಸರಿಯಲ್ಲ. ಉತ್ತಮ ಕಾರ್ಯವನ್ನು ನಡೆಸ್ತಾ ಇರುವಲ್ಲಿಗೆ ಉದ್ದೇಶಪೂರ್ವಕವಾಗಿ ಬರಬಾರ್ದು ಅಂತ ಯಾವ ವ್ಯಕ್ತಿಗಳ ಮೇಲೆ ಅವರ ದುಷ್ಟ ದೃಷ್ಟಿ ಇದೆಯೋ ಅಂತಹ ವ್ಯಕ್ತಿತ್ವ ಅಲ್ಲಿ ಹೋಗಿ ಸೇರಿಕೊಳ್ಬಾರ್ದು. ಇದನ್ನು ಹೇಳ್ತಾನೆ. ಆದ್ರೆ ಯಾಕೆ ಹೇಳ್ತಾಳೆ? ಹಾಗೇನೂ ಇಲ್ಲ, ನಾವು ದೋಷ ಮಾಡಿದವರು, ತಪ್ಪು ಮಾಡಿದವರು, ನಮ್ಗೆ ಆಹ್ವಾನ ಕೊಡಬಾರದು ಅನ್ನೋ ಮನಸ್ಥಿತಿ ಅವರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟು ಸಾಧ್ಯ ಅಷ್ಟು ಹೊಂದಿಕೊಂಡೇ ಇದ್ದೇವಲ್ವಾ. ಆ ಮನೆಗೆ ನಾವೆಲ್ಲಿ ತಪ್ಪು ಮಾಡಿದ್ದೇವೆ? ನನ್ನ ತಂದೆಯ ಮನೆ, ತಾಯಿಯ ಮನೆ. ಅಕಸ್ಮಾತ್ ಏನಾದ್ರೂ ಚಿಕ್ಕ ಪುಟ್ಟ ಮಾತುಗಳು ಮತ್ತೊಂದು ಗಲಾಟೆಗಳು ನಡೆದಿದ್ರು ಕೂಡ ಅದನ್ನು ಹಿರಿಯರು ಮನಸ್ಸಿನಲ್ಲಿ ತೆಗೆದುಕೊಳ್ಳುವುದಿಲ್ಲ, ಕಿರಿಯರು ತೆಗೊಳ್ಬಾರ್ದು. ಗಲಾಟೆ ಎಲ್ಲ ಬದಿಗಿಡಬೇಕು, ನಾವು ಹೋಗಿ ಬರಬೇಕು. ಅಂತೂ ಸತೀದೇವಿಗೆ ಹೋಗಲೇಬೇಕು ಅನ್ನುವ ಲೋಕದಲ್ಲಿ ಮದುವೆ ಮಾಡಿಸಿ ಗಂಡನ ಮನೆಗೆ ಬಂದವರಿಗೆ ತವರು ಮನೆಯ ಬಗ್ಗೆ ಎಷ್ಟು ಸೆಳೆತ ಇರ್ತದೆ ಅದನ್ನೆಲ್ಲ ಈಕೆ ಆವಿಷ್ಕಾರ ಮಾಡಿಬಿಡ್ತಾರೆ. ಈಗ ರುದ್ರದೇವ ಹೇಳ್ತಾನೆ, ನಮ್ಗೆ ಹೋಗುವುದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ನನ್ನನ್ನು ಮಹಾದೋಷಿ ಅಂತ ಅವರು ತೀರ್ಮಾನಿಸಿದ್ದಾರೆ. ಸಭೆಯಲ್ಲಿ ಸಾವಿರಾರು ದೇವತಾ ಸ್ವರೂಪಿಗಳು ಸೇರಿರುವಂತಹ ಸಭೆಯಲ್ಲಿ ನನ್ನನ್ನು ಅವಮಾನ ಮಾಡುವ ಮಾತನ್ನು ಆಡಿದರು. ನನಗೆ ಶಾಪವನ್ನು ಕೊಟ್ಟರು. ನನ್ನವರು ಅವರಿಗೂ ಶಾಪವನ್ನು ಕೊಟ್ಟಿದ್ದಾರೆ. ಈ ಶಾಪ ಪ್ರತಿಶಾಪಗಳು ಎಲ್ಲಿ ನಡೆದಿದ್ದಾವೆ, ಅದರಲ್ಲೂ ಯಜ್ಞದಲ್ಲಿ ಆಹುತಿ ಇಲ್ಲ, ದೇವತೆಗಳ ಮಧ್ಯದಲ್ಲಿ ಪಂಕ್ತಿಯನ್ನು ಸ್ವೀಕರಿಸುವ ಹಾಗಿಲ್ಲ ಅನ್ನುವ ಶಾಪವನ್ನು ನಾನು ಪಡೆದಿದ್ದೇನೆ. ಇವತ್ತು ಅಲ್ಲಿ ಯಜ್ಞ ನಡೀತಾ ಇದೆ, ಆ ಯಜ್ಞದಲ್ಲಿ ನನಗೆ ಆಹುತಿ ಇರುವುದಿಲ್ಲ. ಇಂತಹ ಸ್ಥಿತಿಯಲ್ಲಿ ನಾವಲ್ಲಿ ಹೋಗಿ ಕೂದ್ರೆ ಎಷ್ಟು ಅನರ್ಥವಾದೀತು ಆಲೋಚನೆ ಮಾಡು. ಅದರಿಂದ ಹೋಗುವುದಕ್ಕೆ ಅವಕಾಶ ಇಲ್ಲ. ಆದ್ರೆ ಸತೀದೇವಿಗೆ ತವರಿನ ಸೆಳೆತ ಗಟ್ಟಿಯಾಗಿದೆ. ಆಕೆ ಹೇಳ್ತಾಳೆ, ನೀವೆಲ್ಲ ಹೇಳುವುದು ಸರಿ, ಆದರೆ ಅವತ್ತು ಮಾವ ಬಂದಾಗ ನೀವು ಎದ್ದು ನಿಂತಿದ್ರೆ ಎಲ್ಲ ಸರಿ ಹೋಗ್ತಿತ್ತಲ್ವಾ ಅಂತ ಶುರು ಮಾಡ್ತಾರೆ. ಅದರಿಂದ ಹೆಂಡತಿಯಲ್ಲಿ ಮಾತಾಡುವಾಗ ಗಂಡಂದಿರು ತುಂಬಾ ಜಾಗ್ರತೆಯಾಗಿರಬೇಕಾದ್ದು ಎಲ್ಲಿ ಅಂತ ಹೇಳಿದ್ರೆ ತವರು ಮನೆಯ ಬಗ್ಗೆ. ಹೆಂಡತಿಯ ತವರು ಮನೆಯ ಬಗ್ಗೆ ಮಾತಾಡುವಾಗ ನಾಲಿಗೆ ಬಹಳ ಎಚ್ಚರವಾಗಿರಬೇಕು. ನಾಲಿಗೆ ಅದು ಒದ್ದೆಯ ಜಾಗದಲ್ಲಿರುವಂತಹದ್ದು, ಒದ್ದೆಯ ಜಾಗದಲ್ಲಿರುವಂತಹದ್ದೆಲ್ಲ ಬೇಗ ಜಾರುತ್ತೆ ಅನ್ನೋದನ್ನು ಬಹಳ ಎಚ್ಚರವಾಗಿ ಲೆಕ್ಕ ಇಟ್ಟುಕೊಳ್ಳಬೇಕಾಗಿದೆ. ಇವನು ಅವರು ಶಾಪ ಕೊಟ್ಟಿದ್ದಾನೆ ನಿನ್ನ ಅಪ್ಪ, ಆದ್ರಿಂದ ಅಲ್ಲಿಗೆ ಹೋಗುವುದಕ್ಕೆ ಹೇಗಾಗ್ತದೆ ಅಂತ ರುದ್ರ ಹೇಳಿದಾಗ, ಅದು ಸರಿ, ನೀವೊಂದು ಎದ್ದು ನಿಂತಿದ್ರೆ ಏನು ತೊಂದರೆ ಆಗ್ತಿರ್ಲಿಲ್ಲಲ್ವಾ ಅಂತ ಹೀಗೆ ಮೆಲ್ಲ ಚಿಕ್ಕ ಸ್ವರದಲ್ಲಿ ಗೊಣಗಿಕೊಂಡು ರುದ್ರದೇವ ಹೇಳ್ತಾನೆ, ನೀನು ಹೇಳುವುದು ಸರಿ, ದೊಡ್ಡವರಿಗೆ ಚಿಕ್ಕವರು ಗೌರವ ಕೊಡಬೇಕು. ದಕ್ಷ ಪ್ರಜಾಪತಿ ಅರ್ಹತೆಯಲ್ಲಿ ಎಷ್ಟೇ ಇರಲಿ, ಆದ್ರೆ ನನಗೆ ನಿನ್ನಂತ ಹೆಣ್ಣನ್ನು ಮದುವೆ ಮಾಡಿಕೊಟ್ಟ.